ಜ್ಯೋತಿಷ್ಯದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರ ಹಣಕ್ಕೆ ಸಂಬಂಧಪಟ್ಟ ವಿಚಾರ ಧನಸ್ಥಾನವನ್ನು ಅನಲೈಸ್ ಮಾಡಿದ್ವಿ. ಮತ್ತೊಮ್ಮೆ ರೀಕ್ಯಾಪ್ ಮಾಡಿಕೊಂಡ್ರೆ, ಇಂದು ಲಗ್ನ ಅಥವಾ ಇದನ್ನೇ ಶ್ರೀಲಗ್ನ ಅಂತಾರೆ. ಶ್ರೀಲಗ್ನವನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಪದ್ಧತಿ ಏನು ಇದು ನೋಡಿದ್ವಿ. ಮತ್ತು ಇಂದು ಲಗ್ನದಿಂದ ಒಂದು ನಿಮಿಷ ದ್ವಿತೀಯ ಮತ್ತು ಏಕಾದಶ ಸ್ಥಾನ ಹೆಚ್ಚಿನ ಹಣ ಸೂಚನೆ ಮಾಡುತ್ತೆ ಅಂತ ನೋಡಿದ್ವಿ. ಶುಭಗ್ರಹಗಳ ಸಂಬಂಧ ಬಂದಾಗ ಹೆಚ್ಚಿನ ಹಣ, ಹೆಚ್ಚಿನ ಧನಯೋಗ ಆಗ್ತದೆ. ಪಾಪಗ್ರಹ ಸಂಬಂಧ ಬಂದಾಗ ಸಾಮಾನ್ಯ ಧನವುಳ್ಳವರಾಗ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಲವಾರು ರೂಲ್ಸ್ ಕೂಡ ನಾವು ನೋಡಿದ್ವಿ. ಸೊ ಬಹಳಷ್ಟು ರೂಲ್ಸ್ ಇದೆ. ಅದರಲ್ಲಿ ಆಕಸ್ಮಿಕವಾಗಿ ಧನಯೋಗ ಹೇಗೆ ಬರುತ್ತೆ, ಸಾಮಾನ್ಯ ಧನಯೋಗಕ್ಕೆ ಜಸ್ಟ್ ಸಮರೈಸ್ ಮಾಡಿ ಹೇಳ್ತಾ ಇದ್ದೇನೆ. ಸಾಮಾನ್ಯ ಧನಯೋಗಕ್ಕೆ ಲಗ್ನದಿಂದ ದ್ವಿತೀಯ ಮತ್ತು ಏಕಾದಶ ನೋಡಿದ್ರೆ ಸಾಕು. ಹೆಚ್ಚಿನ ಧನಯೋಗಕ್ಕೆ ಇಂದು ಲಗ್ನ ಅಥವಾ ಶ್ರೀಲಗ್ನದಿಂದ ದ್ವಿತೀಯ ಮತ್ತು ಏಕಾದಶ ನೋಡಬೇಕು. ಶುಭಗ್ರಹಗಳ ಸಂಬಂಧ ಬಂದರೆ ಅದಕ್ಕೆ ಅನುಕೂಲವಾಗ್ತದೆ. ಪಾಪಗ್ರಹಗಳ ಸಂಬಂಧ ಬಂದರೆ ಪ್ರತಿಕೂಲ ಆಗ್ತದೆ. ಆಕಸ್ಮಿಕ ಧನಯೋಗವನ್ನು ಸೂಚನೆ ಮಾಡುವಂಥ ಗ್ರಹ ಅಷ್ಟಮ ಸ್ಥಾನ. ಆಕಸ್ಮಿಕ, ಸಡನ್ ಇನ್ಕಮ್, ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್, ಇದಕ್ಕೆಲ್ಲ ಕೂಡ ನಾವು ರೂಲ್ಸ್ ನೋಡಿದ್ದೇವೆ. ಅಷ್ಟಮ ಸ್ಥಾನ ಆಕಸ್ಮಿಕ ಹಣವನ್ನು ಸೂಚನೆ ಮಾಡ್ತದೆ. ಒಂದು ವೇಳೆ ಏನಾದರೂ ಅದಕ್ಕೆ ಶುಭಗ್ರಹಗಳ ಸಂಬಂಧ ಬಂದು ಅಷ್ಟಮ ಸಂಬಂಧ ಬಂದರೆ ದ್ವಿತೀಯ ಮತ್ತು ಏಕಾದಶಕ್ಕೆ ಆಕಸ್ಮಿಕವಾಗಿ ಧನ ಬರುತ್ತೆ. ಬಟ್ ಆ ಧನದಿಂದ ಅನುಕೂಲ ಆಗುತ್ತೆ, ಪ್ರತಿಕೂಲ ಆಗುತ್ತೆ ಅಂತ ಹೇಳುವುದು ಕಷ್ಟ. ಸೊ ಏಕಾದಶ ಅಧಿಪತಿ ಏನಿರ್ತದೆ ಆ ರಾಶಿಯ ಧರ್ಮ ಮೇಲೆ ಆಧಾರಪಟ್ಟಿರ್ತದೆ. ಮತ್ತೆ ಇದನ್ನೆಲ್ಲ ನಾವು ಕಳೆದ ಬಾರಿ ನೋಡಿದ್ದೇವೆ. ಇದನ್ನು ಮತ್ತೆ ನಾವು ರಿಕ್ಯಾಪ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗಾದರೂ ಇದರಲ್ಲಿ ಸಂಶಯ ಇದ್ದರೆ ಕಳೆದ ಪಾಠವನ್ನು ನೀವು ನೋಡಿದ್ರೆ ಸರಿ ಹೋಗುತ್ತೆ. ಬಟ್ ಇಲ್ಲಿ ನಮಗೆ ಬರುವಂಥದ್ದು ಏನಂದರೆ, ಪ್ರಶ್ನೆಗಳೇನು, ಯಾವ ಥರ ಪ್ರಶ್ನೆಗಳು ಕೇಳಬಹುದು ಅಂತಂಬುದು ನಮಗೆ ಮುಖ್ಯವಾಗಿ ನೋಡೋದು. ಯಾವ ಥರ ಪ್ರಶ್ನೆ ಬರುತ್ತೆ ಹಣಕ್ಕೆ ಸಂಬಂಧಪಟ್ಟ ವಿಚಾರ. ಸೊ ಡೈರೆಕ್ಟಾಗಿ ಬರುವಂಥ ಪ್ರಶ್ನೆಗಳು ತುಂಬ ಕಡಿಮೆ. ಇಂಡೈರೆಕ್ಟ್ ಕ್ವಶನ್ಸೇ ಬರುತ್ತೆ. ಹಣ ಅಂತಂಬೋದು ಡೈರೆಕ್ಟಾಗಿ ಹೇಳದೆ ಜಾಬ್ ಆರ್ ಬಿಸ್ನೆಸ್ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳ್ತಾರೆ. ನನಗೆ ಒಳ್ಳೆ ಜಾಬ್ ಯಾವ ಬರುತ್ತೆ, ಒಳ್ಳೆ ಜಾಬ್ ಯಾಕೆ ಬಯಸ್ತೇವೆ? ಒಳ್ಳೆ ಹಣ ಬರಬೇಕು. ಸೊ ನನಗೆ ರಿಕ್ವೈರ್ಮೆಂಟ್ಸ್ ಏನಿದೆ, ನನ್ನ ಮನಸ್ಸು ಏನು ಬಯಸುತ್ತೋ ಅದನ್ನು ಈಡೇರಿಸಿಕೊಳ್ಳಲಿಕ್ಕೆ ಬೇಕಾದಷ್ಟು ಹಣ ಇರಬೇಕು ಅಂತಂಬ ಪ್ರಯತ್ನ ಈ ದಶಮಸ್ಥಾನ ಕೂಡ ಇನ್ಕಮ್ಮೇ. ಆದರೆ ಇನ್ಕಮ್ ಬರುತ್ತೆ, ಅದರಲ್ಲಿ ಲಾಭ ಆಗಬೇಕಲ್ಲ. ಲಾಭ ಆಗಬೇಕಾದ್ರೆ ಏನು ಮಾಡಬೇಕು? ಕೂಡಿಡಬೇಕಾದ್ರೆ 2ನೇ ಮನೆ, ಲಾಭ ಆಗಬೇಕಾದ್ರೆ 11ನೇ ಮನೆ. ಹಣ ಬರೋದು ಮುಖ್ಯ ಅಲ್ಲ. ಹಣ ನಾವು ಅಂದುಕೊಂಡಿದ್ದಕ್ಕನ್ನು ಅಥವಾ ನಮ್ಮ ಖರ್ಚಿಗನ್ನು ಜಾಸ್ತಿ ಹಣ ಬರಬೇಕು, ಮತ್ತು ಸೇವಿಂಗ್ಸು ಇರಬೇಕು. ಇದೆರಡನ್ನೇ ಎಲ್ಲರೂ ಧನಯೋಗ ಅಂತ ಅಂತಾರೆ. ಸೊ ಡೈರೆಕ್ಟ್ ಕ್ವಶನ್ ಇರಲ್ಲ. ಮೆಜಾರಿಟಿ ಪೀಪಲ್ ಕೊಡೋದು ಇಂಡೈರೆಕ್ಟ್ ಕ್ವಶನೇ. ಸೊ ಒಳ್ಳೆ ಉದ್ಯೋಗಿ ಯಾವಾಗ ಸಿಗುತ್ತೆ, ಲೈಫಲ್ಲಿ ಹೇಗೆ ನಾನು ಸೆಟ್ಲ್ ಆಗ್ತೀನಿ, ನನ್ನ ಕೆರೀರ್ ಹೇಗಿರುತ್ತೆ, ಇದೆಲ್ಲ ಕೂಡ ಹಣಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಕೆರೀರ್ ಯಾಕೆ? ಸೋಷಲ್ ಸರ್ವಿಸ್ ಮಾಡಲಿಕ್ಕೆ ಅಲ್ವಲ್ಲ. ಕೆರೀರ್ ಯಾಕೆ ಅಂತಂದರೆ, ಕೆರೀರ್ ಚೆನ್ನಾಗಿದ್ರೆ ದುಡ್ಡು ಬರುತ್ತೆ. ಇಂಡೈರೆಕ್ಟ್ ಕ್ವಶನ್ ಅದು. ಸೊ ದುಡ್ಡು ಯಾವಾಗ ಮಾಡ್ತೇನೆ, ಅನುಕೂಲ ಇದೆಯಾ, ಅಥವಾ ಮದುವೆ ಬಗ್ಗೆ ಕೂಡ ಬರುತ್ತೆ. ಒಳ್ಳೆಯ ಸಂಬಂಧ ಯಾವಾಗ? ಒಳ್ಳೆಯ ಸಂಬಂಧ ಅನ್ನೋ ಉದ್ದೇಶ ಏನು? ಒಬ್ಬ ಹುಡುಗಿ ತಂದೆ, ನನ್ನ ಮಗಳಿಗೆ ಒಳ್ಳೆಯ ಸಂಬಂಧ ಬರಬೇಕು. ಒಳ್ಳೆಯದು ಅಂತಂಬೋದಕ್ಕೆ ಡೆಫಿನಿಷನ್ ಏನು? ಯಾರಿಗೆ ಯಾವುದು ಇಷ್ಟವೋ ಅದು ಒಳ್ಳೆಯದಾಗ್ತದೆ. ಈಗ ಕುಡುಕ ಇರ್ತಾನೆ, ಅವನಿಗೆ ದೇವರ ಪ್ರತ್ಯಕ್ಷ ಏನು ಕೇಳ್ತಾನೆ, ಅಥವಾ ಏನಾದರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ? ಆದಷ್ಟು ಒಳ್ಳೆ ಕ್ವಾಲಿಟಿ ಮದ್ಯ ಸಿಗಬೇಕು, ತುಂಬ ಕಡಿಮೆ ರೇಟಲ್ಲಿ ಸಿಗಬೇಕು, ಯಾರನ್ನ ದಾನ ಕೊಡಬೇಕು, ಇದು ಅವನಿಗೆ ಒಳ್ಳೆಯದದು. ಬಟ್ ಅದು ಸಾರ್ವಜನಿಕವಾಗಿ ಒಳ್ಳೆಯದಂತ ಹೇಳಿಕ್ಕೆ ಬರಲ್ಲ. ಒಳ್ಳೆಯದು ಎಂಬುದಕ್ಕೆ ಯಾರಿಗೆ ಯಾವುದು ಇಷ್ಟವೋ ಅದು ಈಡೇರೋದು ಅವರಿಗೆ ಒಳ್ಳೆಯದು. ಒಬ್ಬ ತಂದೆ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ?
ಸೊ ಸಮಾಜದಲ್ಲಿ ನನ್ನ ಮಗಳನ್ನು ಒಳ್ಳೆಯ ಮನೆ ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ಬೇಕಾದ್ರೆ ಸಮಾಜ ಎಲ್ಲರೂ ಇರೋದು ಏನಂತಂದರೆ ಶ್ರೀಮಂತಿಗೆಯಿಂದ ಒಳ್ಳೆಯದು ಅಂತಂಬೋ ಡಿಫೈನ್ ಮಾಡಿಕೊಳ್ತೇವೆ. ಒಳ್ಳೆ ಶ್ರೀಮಂತರಿಗೆ ಕೊಟ್ಟರೆ ಒಳ್ಳೆ ಸಂಬಂಧ ಅಂತ ಇವತ್ತು ಡೆಫಿನಿಷನ್ ಅದು ಡಿಫೈನ್ ಮಾಡಿಕೊಳ್ಳೋವಂಥದ್ದು. ಹಿಂದೆ ಬೇರೆ ಇತ್ತು. ಒಳ್ಳೆಯ ಸಂಬಂಧ ಅಂತಂದರೆ ಅವ್ರ ಮನೆಯಲ್ಲಿ ಎಲ್ಲರೂ ಸಾತ್ವಿಕರಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಆವಾಗ. ತಂದೆ 4 ಜನ ಹತ್ರ ಒಳ್ಳೆ ಮನುಷ್ಯಪ್ಪ ಆ ವ್ಯಕ್ತಿ, ತುಂಬ ಒಳ್ಳೆಯ ಮನುಷ್ಯ. ಅವ್ರ ಮಕ್ಕಳು ತುಂಬ ಒಳ್ಳೆಯದು, ತಂದೆ ಮಾತು ಅಸಲು ಹೇಳಿದ್ದನ್ನು ಹಾಗೆ ಕೇಳ್ತಾರೆ, ಯಾವುದು ತಂದೆಗೆ ಎಗೇನಿಸ್ಟ್ ಹೋಗಲ್ಲ, ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ, ಸಮಾಜದಲ್ಲಿ ಒಳ್ಳೆಯ ಗೌರವ ಇಟ್ಕೊಂಡಿದ್ದಾರೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತಾರೆ. ಇದನ್ನು ಒಳ್ಳೆಯದು ಅಂತಿದ್ರು ಅದು ಶಾಸ್ತ್ರ ಪ್ರಕಾರ ಕೂಡ ಅದೇ ಒಳ್ಳೆಯದೇ. ಅದೇ ಹಿಂದಿನ ಕಾಲದಲ್ಲಿ ಒಳ್ಳೆಯದು ಅಂತಂದರೆ ಶಾಸ್ತ್ರ ಯಾವುದು ಒಳ್ಳೆಯದು ಅಂತ ಹೇಳುತ್ತೋ ಅದರ ರೀತಿ ನಡ್ಕೊಳ್ಳೋದು, ಅದನ್ನೇ ನಾವು ಆಸ್ತಿಕರು ಅಂತ ಕರಿತೇವೆ. ವೇದ ಏನು ಹೇಳುತ್ತೆ, ವೇದ ಪ್ರಕಾರ ನಡ್ಕೊಳ್ಳೋದನ್ನೇ ಯಾರು ನಡ್ಕೊಳ್ತಾರೆ ಅವರನ್ನು ವೈದಿಕರು ಅಥವಾ ಆಸ್ತಿಕರು ಅಂತೇವೆ. ವೇದವನ್ನು ಹೇಳುವಂಥವರಲ್ಲ, ವೇದ ಹೇಳಿದಂಗೆ ನಡ್ಕೊಳ್ಳೋರನ್ನ ವೈದಿಕರು ಅಂತ ಕರೀತಾರೆ. ಸುಮ್ಮನೆ ಒಂದು ತಿಲಕ ನಾಮ ಇಟ್ಟು ಊರ್ಧ್ವಪುಂಡ್ರ ಅಥವಾ ತ್ರಿಪುಂಡ್ರ ಹಾಕಿ ಶಿಖ ಇಟ್ಟು ಮಡಿ ವಸ್ತ್ರ ಹಾಕಿಕೊಂಡು ಜನಿವಾರ ಹೀಗೆ ಉಜ್ಜಿಕೊಂಡು ಕೈಗೆ ಕಡಗ ಹಾಕ್ಕೊಂಡು ಅವ್ರನ್ನ ವೈದಿಕರು ಅಂತ ಅನ್ನಲ್ಲ. ಅವರು ವೈದಿಕರಿದ್ದಂಗೆ ಕಾಣ್ತಾರೆ ಅಷ್ಟೆ. ಆದರೆ ವೇದ ಹೇಳಿದಂಗೆ ನಡ್ಕೊಳ್ತಾ ಇದ್ದಾರಾ, ಅವರು ವೈದಿಕರು. ಸೊ ಇಲ್ಲಿ ಅಷ್ಟೇ. ಒಳ್ಳೆಯರು ಅಂತಂದರೆ ಯಾರು? ಅವನಿಗೆ ಶಾಸ್ತ್ರ ಏನು ಹೇಳುತ್ತೆ, ಉತ್ತಮವಾದ ವರ ಅಂತಂದರೆ ಅವನಿಗೆ ಏನು ಕ್ವಾಲಿಟೀಸ್ ಇರಬೇಕು, ಉತ್ತಮವಾದ ಕನ್ಯೆ ಅಂದರೆ ಏನು ಕ್ವಾಲಿಟೀಸ್ ಇರಬೇಕು, ಅದಿದ್ದರೆ ಉತ್ತಮ ಅಂತ ಅರ್ಥ. ಅದು ಬಿಟ್ಟು ಒಳ್ಳೆಯದು ಅಂತಂಬೋದು ನಮ್ಮ ಡೆಫಿನೇಷನ್ ಏನಾಗುತ್ತೆ, ನನಗೆ ಯಾವುದು ಇಷ್ಟವೋ ಅದು ಆ ಕ್ವಾಲಿಟೀಸ್ ಅದರಲ್ಲಿದ್ದರೆ ಅದು ಒಳ್ಳೆಯದು. ಇದು ಯಾರು ಇಷ್ಟ ಅವ್ರು ಇಷ್ಟ ಆಗ್ತದೆ. ಮನೆಯಲ್ಲಿ ಮಗನಿಗೆ ಕನ್ಯೆಯನ್ನು ನೋಡೋಕೆ ಹೋಗೋ ಕಾಲಕ್ಕೆ ತಂದೆಗೆ ಒಂದು ರೀತಿ ಇಷ್ಟ ಇರ್ತದೆ, ತಾಯಿಗೆ ಒಂದು ರೀತಿ ಇರ್ತದೆ. ತಂದೆ ಏನು ಮಾಡ್ತಾನೆ, ಅವ್ರ ಶ್ರೀಮಂತಿಗೆ ಏನಿದೆ, ತಾಯಿ ಏನು ಮಾಡ್ತಾಳೆ, ಮನೆ ಕೆಲಸ ಮಾಡ್ತಾಳಾ ಇಲ್ಲ, ನನಗೆ ಸಪೋರ್ಟ್ ಮಾಡ್ತಾಳಾ ಇಲ್ವಾ, ಈ ರೀತಿ ಒಬ್ಬೊಬ್ಬರಿಗೂ ಒಂದೊಂದು ರಿಕ್ವೈರ್ಮೆಂಟ್. ಅವ್ರ ರಿಕ್ವೈರ್ಮೆಂಟೆಲ್ಲ ಈಡೇರಬೇಕಾದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡಬೇಕು ಸಪ್ರೇಟಾಗಿ ಕಸ್ಟಮೈಸ್ಡ್ ಪ್ರಾಡಕ್ಟ್ ಇದ್ದಾಗ. ಅದಕ್ಕೆ ಗಲಾಟೆಗಳು ಶುರುವಾಗ್ತದೆ. ಕೊನೆಗೆ ಏನಾಗ್ತದೆ, ಒಳ್ಳೆಯದು ಅಂತಂದರೆ ಯಾರು ಇಷ್ಟಾನುಸಾರವಾಗಿ ಅವರು ಇದ್ದರೆ ಅದನ್ನು ಒಳ್ಳೆಯದು ಅಂತಾರೆ. ಸೊ ಹಾಗಾಗಿ ಇವತ್ತು ಶ್ರೀಮಂತಿಗೆ ಅಂತಂಬೋದು ಎಲ್ಲರಿಗೂ ಇಷ್ಟ. ಯಾಕಂದರೆ ಎಲ್ಲರಿಗೂ ಸಮಾಜದಲ್ಲಿ ಇವತ್ತು ಹಣಕ್ಕೆ ಮೊದಲ ಮೌಲ್ಯ, ಜ್ಞಾನಕ್ಕೆ ಅಥವಾ ಶಾಸ್ತ್ರ ಹೇಳಿದಂಥ ಒಳ್ಳೆಯರು ಅಂತ ಅನಿಸಿಕೊಳ್ಳೋಕ್ಕೆ ಕೊನೆ ಮೌಲ್ಯ. ಗಾಂಧಿ ಅಂತಂಬೋನು ಈಗಿನ ಕಾಲ ಬೇಕು. ಎಲ್ಲಿರಬೇಕು? ಪಕ್ಕದ ಮನೆಗಿರಬೇಕು, ನಮ್ಮ ಮನೆಗಿರಬಾರ್ದು. ನಮ್ಮ ಮನೆಗಿದ್ರೆ ಕಷ್ಟ ಅಲ್ವಾ? ಒಳ್ಳೆಯರು ಬೇಕು, ಗಾಂಧಿ ಅಂತವ್ರು ಬೇಕು. ನಚಿಕೇತ ಅಂತ ಮಗ ಬೇಕು, ಎಲ್ಲಿರಬೇಕು? ಪಕ್ಕದ ಮನೆಗಿರಬೇಕು. ನಮ್ಮ ಮನೆಗಿದ್ರೆ ನಚಿಕೇತ ಇದ್ದಂಗೆ ಮನೆಗಿದ್ದಂಗೆ ಯಾವ ನೋಡಪ್ಪ ಸೋಂಬೇರಿ, ಏನು ಹೇಳಿದ್ರು ಕೇಳಲ್ಲ. ಆದರೆ ಅವ್ನು ಫಿಲಾಸಫಿ ಮಾತಾಡ್ತಾನೆ. ಆದರೆ ಅಂಥ ಮಕ್ಕಳು ನಮಗೆ ಬೇಡ. ಧ್ರುವ ಅಂಥ ಮಕ್ಕಳು ಸಾಹಸ ಮಾಡೋರು ನಮಗೆ ಬೇಡ. ಸಮಾಜ ಯಾವುದು ಚೆನ್ನಾಗಿದೆ ಒಳ್ಳೆಯದು ಅಂತ ಹೇಳುತ್ತೆ ಅಂಥ ಮಕ್ಕಳು ಬೇಕು, ಅಂಥ ಗಂಡ ಹೆಂಡತಿ ಬೇಕು, ಅಂಥ ತಂದೆ ತಾಯಿ ಬೇಕು, ಅಂಥ ಶ್ರೀಮಂತಿಗೆ ಬೇಕು. ಇದು ಇವತ್ತಿನ ಕಾಲದಲ್ಲಿ ಇರುವಂಥದ್ದು. ಸಮಾಜವೇ ಒಂದು ವೇದ ಇದ್ದಂಗೆ ಅದರ ಸಮಾಜದ ಒಂದು ಮೌಲ್ಯಗಳನ್ನು ಕಾಪಾಡ್ತಾ ಇರುವಂಥ ಶ್ರೀಮಂತಿಗೆ ನಮಗೆ ಬೇಕು ಅಂತ ಬಯಸ್ತಾರೆ. ತಪ್ಪೇನೇ ಇಲ್ಲ. ಆದರೆ ಸಮಾಜ ಬದಲಾದಂತೆ ರೂಲ್ಸು ಬದಲಾಗ್ತದೆ, ಯೋಗಕ್ಷೇಮಗಳು ಬದಲಾಗ್ತದೆ, ರೆಸ್ಪಾನ್ಸಿಬಿಲಿಟೀಸ್ ಬದಲಾಗ್ತದೆ. ಹಾಗಾಗಿ ಇವತ್ತು ಸುಖ ಕೊಟ್ಟದ್ದು ನಾಳೆ ಸುಖ ಕೊಡುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಇವತ್ತು ದುಃಖ ಕೊಟ್ಟಿದ್ದು ನಾಳೆ ದುಃಖ ಕೊಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹಾಗೆ ಶ್ರೀಮಂತಿಗೆ ಇವತ್ತಿದೆ, ಇವತ್ತು ಸುಖ ಕೊಡ್ತಾ ಇದೆ, ನಾಳೆ ಶ್ರೀಮಂತಿಗೆ ಸುಖ ಕೊಡುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಳ್ಳೆಯದು ಅಂತಂಬೋದಕ್ಕೆ ನಮಗೆ ಕ್ಲಿಯರ್ ಕಟ್ ಆದಂಥ ಡೆಫಿನಿಷನ್ ಇಲ್ಲ. ಹಾಗಾಗಿ ಯಾವುದು ಒಳ್ಳೆಯದು ಅಂತಂಬೋದು ಡೆಫಿನೇಷನ್ ಇಲ್ಲವೋ, ನೀವು ಸಮಸ್ಯೆ ಬಂದಾಗ ರೆಮಿಡಿ ಏನಂತ ಕೊಡ್ತೀರಾ? ರೆಮಿಡಿ ಕೊಡಲಿಕ್ಕೆ ಆಗೋದಿಲ್ಲ, ಕಷ್ಟ. ಶಾಸ್ತ್ರದಲ್ಲಿ ಹೇಳುತ್ತೆ, ಶಾಸ್ತ್ರದಲ್ಲಿ ಹಣದ ಬಗ್ಗೆ ಉಲ್ಲೇಖನೇ ಇದೆ. ಹಣ ಎಷ್ಟೋವರೆಗಿದ್ರೆ ನಿಮ್ಮನ್ನು ಕಾಪಾಡ್ತದೆ, ನಿಮಗೆ ಶಾಂತಿ ಕೊಡ್ತದೆ, ನಂಬಿಕೆ ಆನಂದ ಕೊಡ್ತದೆ ಅಂತಿದೆ. ಬಟ್ ಆ ರೀತಿ ಇರಲಿಕ್ಕೆ ಯಾರು ಸಾಹಸ ಮಾಡ್ತಾರೆ? ಯಾಕಂದರೆ ನಾವು ವೇದವನ್ನು ಕೈಬಿಟ್ಟಾಗಿದೆ, ವೇದ ಪ್ರಕಾರ ನಡ್ಕೊಳ್ಳೋದು ಕೈಬಿಟ್ಟಾಗಿದೆ. ಈಗ ಸಮಾಜ ಏನು ಬಯಸುತ್ತೆ ಅದರ ಥರ ನಾವಿರ್ತೇವೆ. ಹಾಗಾಗಿ ರೆಮಿಡೀಸ್ ಅಂತಂಬೋದು ಇದಕ್ಕೇನೂ ಇರಲ್ಲ. ಅವರ ಇಷ್ಟಕ್ಕೆ ತಕ್ಕಂತೆ ಕಷ್ಟ ಬಂದ, ಇಷ್ಟಕ್ಕೆ ಏನು ಇಷ್ಟ ಬಯಸ್ತಾರೋ ಆ ಬಯಸೋದ ಪ್ರಯತ್ನದಲ್ಲಿ ಅವರಿಗೇನಾದರೂ ಕಷ್ಟ ಬಂದರೆ ಆ ತತ್ಕಾಲಕ್ಕೆ ಭಗವಂತನನ್ನು ಬೇಡಿಕೊಳ್ಳೋದಷ್ಟೆ. ಮತ್ತು ಭಗವಂತ ಅವರು ಇಷ್ಟಕ್ಕೆ ಅನುಕೂಲವಾಗಿ
ಮುಂದುವರಿತಾನೋ, ವರ್ತನೆ ಮಾಡ್ತಾನೋ, ಸ್ಪಂದಿಸ್ತಾನೋ ಅಂತಂಬುದು ಭಗವಂತನಿಗೆ ಬಿಟ್ಟದ್ದು. ಅದು ಕಾಲಕ್ಕೂ ಬದಲಾಗ್ತಾ ಇದೆ, ಅದನ್ನು ನಾವೇನು ಮಾಡಲಿಕ್ಕೆ ಹೋಗಲ್ಲ. ಹಾಗೆ ಇದಕ್ಕೆ ರೆಮಿಡೀಸ್ ಅಂತಂಬುದಿಲ್ಲ. ರೆಮಿಡಿ ಅಂತಂದರೆ ಏನಾಗುತ್ತೆ ಅಂತಂದರೆ, ಹಿತವನ್ನು ಬಯಸಬೇಕು. ಯಾರೇ ಜ್ಯೋತಿಷ್ಯನ ಹತ್ತಿರ ಬಂದರೆ ಅವನಿಗೆ ಹಿತವಾದಂಥ ವಿಚಾರವನ್ನು ಹೇಳೋದೇ ಜ್ಯೋತಿಷ್ಯನ ಕರ್ತವ್ಯ. ಇಷ್ಟವಾದದ್ದು ಹೇಳೋದಿಲ್ಲ. ಅವನಿಗಿಷ್ಟವಾದದ್ದನ್ನು ಜ್ಯೋತಿಷ್ಯವನ್ನು ನೋಡಿ ನಾವು ಹೇಳೋದಾಗಲಿ, ಜ್ಯೋತಿಷ್ಯದಲ್ಲಿ ನೀನು ಇಷ್ಟವಾದ ಪಡಿಬೇಕಾದ್ರೆ ಈ ರೀತಿ ಮಾಡಬೇಕು ಅಂತ ಹೇಳೋದಾಗಲಿ, ಇದು ಜ್ಯೋತಿಷ್ಯನ ಕರ್ತವ್ಯ ಅಲ್ಲ. ಹಾಗಾಗಿ ಹಿತವನ್ನು ಬಯಸಬೇಕು. ಅದಕ್ಕೆ ಪೌರೋಹಿತರು ಅಂತಾರೆ, ಪುರಜನಗಳಿಗೆ ಹಿತವನ್ನು ಬಯಸುವರು ಅಂತ. ಸೊ ಪೌರೋಹಿತರು ಅಂದರೆ ಜ್ಯೋತಿಷ್ಯರು ಇನ್ನೇನಿಲ್ಲ. ಆದರೆ ಇವತ್ತು ಬೇರೆ ಆಗಿದೆ. ಅದು ಆ ಬ್ರ್ಯಾಂಡ್, ಆ ಹೆಸರನ್ನು ಈ ಮನೆಗೆ ಹೋಗಿ ಏನೋ ಕಾರ್ಯಕ್ರಮಗಳನ್ನು ಮಾಡಿಸಿ, ಅಂದರೆ ರಿಚುವಲ್ಸ್ ಇದಲ್ವ, 16 ಸಂಸ್ಕಾರಗಳಿದಲ್ವ, ಆ ಸಂಸ್ಕಾರಗಳನ್ನು ಮಾಡಿದವರಿಗೆ ಆ ಹೆಸರು ಬಂದಿದೆ ಈಗ. ಬಟ್ ಅವರು ಹಿತವನ್ನು ಬಯಸುವವರೇ. ಬಟ್ ಜ್ಯೋತಿಷ್ಯ ಮೊದಲ ಹಿತವನ್ನು ಬಯಸುವನು. ಡಾಕ್ಟರ್ ಅವನು ಹಿತವನ್ನು ಬಯಸುವನು, ಅವನು ಪೌರೋಹಿತನೇ. ಅದಕ್ಕೆ ಹಿಂದಿನ ಕಾಲದಲ್ಲಿ ಆಯುರ್ವೇದ, ಜ್ಯೋತಿಷ್ಯ ಇದೆಲ್ಲ ಕೂಡ ಒಟ್ಟಿಗೆ ಸೇರಿತ್ತು. ಕಾರ್ಯಕ್ರಮ ಮಾಡಿಸೋದು ಅವನೇ. ಅದಕ್ಕೆ ಅವರು ಫ್ಯಾಮಿಲಿ ಪೌರೋಹಿತರು ಅಂತ ಇರ್ತಾರೆ. ಏನು ಬಂದರೂ ಅವರೇ, ರೋಗ ಬಂದರೂ ಅವನೇ ಬರಬೇಕು, ಆಮೇಲೆ ಏನಾದರೂ ಜಾತಕ ಹುಟ್ಟಿದ್ರೂ ಅವರೇ ಬರಬೇಕು, ಸತ್ತರೂ ಅವರೇ ಬರಬೇಕು, ಕಾರ್ಯಕ್ರಮ ಎಲ್ಲದಕ್ಕೂ ಅವರೇ. ಪೇಟೆಂಟ್ ರೈಟ್ಸ್ ಇತ್ತು ಅವನಿಗೆ. ಈಗ ಆ ರೀತಿ ಇಲ್ಲ. ಹಾಗಾಗಿ ರೆಮಿಡೀಸ್ ಎಂಬ ವಿಚಾರದಲ್ಲಿ ಲೋಕ ಬಯಸುವಂಥ ರೆಮಿಡೀಸು ಶಾಸ್ತ್ರದಲ್ಲಿ ಇಲ್ಲ. ಅವರ ಅನುಸಾರವಾಗಿ ಹಣ ಬೇಕು. ಆ ಹಣ ಯಾವ ಮಾರ್ಗದಲ್ಲಿ ಬರುತ್ತೆ, ಆ ಹಣವನ್ನು ಕೊಡುವಂಥ ದೇವತೆ ಯಾರು, ಆ ದೇವತೆಗೆ ನಾನು ಏನು ಮಾಡಿದರೆ ಹಣ ಕೊಡ್ತಾನೆ. ದೇವತೆ ಹಣ ಕೊಡ್ತಾನೆ, ಆದರೆ ಹಣ ಕೊಡೋದು ಯಾಕೆ? ನಮ್ಮ ಉದ್ಧಾರಕ್ಕೆ ಕೊಡ್ತಾನೆ. ಆ ಹಣದಿಂದ ನಮಗೆ ತೊಂದರೆ ಆಗುತ್ತೆ ಅಂತಂದರೆ ಯಾವ ದೇವರು ಮಾತ್ರ ಕೊಡ್ತಾನೆ? ನಿಜವಾಗೂ ನಮ್ಮ ಒಳ್ಳೆಯದೇ ಬಯಸಬೇಕು ಅಂತಂದರೆ ದೇವರು ಹಣ ಕೊಡೋದಿಲ್ಲ. ಕೆಲವೊಮ್ಮೆ ತುಂಬ ಪಾಪ ಇದ್ದರೆ ಕೂಡ ಹಣ ಬರುತ್ತೆ. ನಾನು ನಿನ್ನೆ ಹೇಳಿದ್ನಲ್ಲ ಪಾಠದಲ್ಲಿ ಹಿಂದೆ, ಆಕಸ್ಮಿಕವಾಗಿ ಅನ್ಎಕ್ಸ್ಪೆಕ್ಟೆಡ್ ಹಣ ಬರಬೇಕಾದ್ರೆ 6ನೇ ಮನೆ 8ನೇ ಮನೆ ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ಹಣ ಬಂದುಬಿಡುತ್ತೆ. ಆದರೆ ಅದು ನಿಮಗೆ ಸುಖ ಕೊಡಲ್ಲ. 6ನೇ ಮನೆ 8ನೇ ಮನೆ ಏನು? ಪಾಪಸ್ಥಾನ. ಪಾಪಸ್ಥಾನ ಏನು ಸೂಚನೆ ಮಾಡ್ತದೆ? ನಿಮಗೆ ಕಷ್ಟ ಕೊಡ್ತದೆ. ಆ ಕಷ್ಟ ನಿಮಗೆ ಈ ಹಣದ ಮೂಲಕ ಬರುತ್ತೆ. ಮಕ್ಕಳ ಮೂಲಕ ಕಷ್ಟ ಬರ್ಬೋದು, ಹೆಂಡತಿ ಅಥವಾ ಗಂಡನ ಮೂಲಕ ಕಷ್ಟ ಬರ್ಬೋದು, ತಂದೆ ತಾಯಿ ಮೂಲಕ ಕಷ್ಟ ಬರ್ಬೋದು, ಸಮಾಜದ ಮೂಲಕ ಕಷ್ಟ ಬರ್ಬೋದು, ಪರಿಸರಗಳ ವಾತಾವರಣದ ಮೂಲಕ ಕಷ್ಟ ಬರ್ಬೋದು, ಹಣದ ಮೂಲಕ ಕಷ್ಟ ಬರ್ಬೋದು. ಆದರೆ ಎಲ್ಲರಿಗೂ ಅತ್ಯಂತ ಪ್ರೀತಿಪಾತ್ರವಾದ ಹಣ ಆದ ಕಾರಣ ಹಣದಿಂದ ಬರೋ ಕಷ್ಟ ಟಾಲರೇಟ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ಜಾಸ್ತಿ ಪಾಪ ಇದ್ದರೆ, ಅದೇ ಶಾಸ್ತ್ರಕಾರ ಹೇಳ್ತಾರೆ ಹಾಸ್ಯಕ್ಕಾಗಿ, ಜಾಸ್ತಿ ಪಾಪ ಮಾಡಿದ್ನ ಅವನು ಶ್ರೀಮಂತಿಗೆ ಕೊಟ್ಬಿಡ್ತಾನೆ ಭಗವಂತ. ಅದಕ್ಕೆ ನೋಡಿ, ಶ್ರೀಮಂತಿಗೆ ಹಣ ಜಾಸ್ತಿ ಬಂತಂದ್ಕೊಳ್ಳಿ, ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಜಾಸ್ತಿ ಫಾಲೋ ಆಗಬೇಕು. ಫಾಲೋ ಆಗಲಿಲ್ಲ ಅಂತಂದರೆ ಅದರಿಂದ ಆಗುವಂಥ ಅನಾಹುತಗಳು ಜಾಸ್ತಿ. ಹೆಚ್ಚಿನ ಈಗ ನೀವು ಕರ್ಮ ಸಿದ್ಧಾಂತಕ್ಕೆ ಹೋದರೆ, ಅದಕ್ಕಿಂತ ನೀವು ಸ್ವಲ್ಪ ಗರುಡ ಪುರಾಣ, ಮಹಾಭಾರತದ ಅನುಶಾಸನ ಪರ್ವ, ಉಪನಿಷತ್ತುಗಳಲ್ಲಿ ಹೋದರೆ, ಶ್ರೀಮಂತಿಗೆ ಜಾಸ್ತಿಯಾಗಿ ಅದರಿಂದ ಸಮಾಜಕ್ಕೇನಾದರೂ ತೊಂದರೆ ಕೊಟ್ಟರೆ ಅಂಥವರ ಪಾಡ ಮುಂದೆ ಏನಾಗುತ್ತೆ ಅಂದರೆ ಹಾವು ಹೆಬ್ಬಾವಾಗಿ ಹುಡ್ತಾರೆ, ತಿರ್ಯಕ್ ಜಂತುಗಳಾಗಿ ಹುಡ್ತಾರೆ. ಜರ್ರಿ, ಚೇಳು, ಹಾವು ಏನು ಮಾಡ್ತದೆ? ನಿಧಿನ ಕಾಯ್ತಾ ಇರ್ತದೆ. ಅದೇ ನೀವು ಈ ಜನ್ಮದ ಆಶೆ ಕಬ್ಬಣದ ಪೆಟ್ಟಿಗೆಲ್ಲ ಇಟ್ಕಾದ ಬರೋ ಜನ್ಮದಲ್ಲೇ ಹಾವಾಗಿ ಒಂದು ನಿಧಿಯನ್ನು ಕಾಯ್ತಾ ಕೂತಿರ್ತಾನೆ. ಅದನ್ನೇನು ತಿನ್ಲಿಕ್ಕೆ ಬರ್ತದೆ? ಕಬ್ಬಣದ ಪೆಟ್ಟಿಗೆ ಹಣ ತಿನ್ಲಿಕ್ಕೆ ಬರಲ್ಲ. ಅದೇ ಬ್ಯಾಂಕ್ ಅಕೌಂಟಲ್ಲಿದ್ದಂಥ ಹಣವನ್ನು ತಿನ್ನಲಿಕ್ಕೆ ಬರಲ್ಲ. ಹಾವು ಕಾಯ್ತಾ ಕೂತ ಅದು ತಿನ್ನಲಿಕ್ಕೆ ಬರಲ್ಲ, ಅದೇ ಪಾಡಾಗ್ತದೆ. ಅದಕ್ಕೆ ಹಾವೇನು ಸಾಮಾನ್ಯ ಅಲ್ಲ. ಹಾವಿಗೆ ಸ್ಟ್ಯಾಂಡರ್ಡ್ ಆಗಿ ಅದಕ್ಕೆ ಆಯುಷ್ಯ ಬಂದು 1000 ವರ್ಷ. ಮನುಷ್ಯನಿಗೆ 100 ವರ್ಷ 120 ವರ್ಷ ಸ್ಟ್ಯಾಂಡರ್ಡು. ಅವನು 60, 70, 80, 90 ಅವರವರ ಆರೋಗ್ಯದ ನಿಯಮದ ಪ್ರಕಾರ ಬದುಕ್ತಾರೆ. ಆದರೆ ಹಾವು ಮಾತ್ರ 1000 ವರ್ಷ. ಅದಕ್ಕೆ ಹಾವಿನ ಕೊಲ್ಲಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಆ 1000 ವರ್ಷ ಇರ್ತದೆ ಅದಕ್ಕೆ ಆಯುಷು. ನಾವು 5 ವರ್ಷ ಹುಟ್ಟಿದ ಒಂದು 5 ವರ್ಷ 10 ವರ್ಷಕ್ಕೆ ಕೊಂದರೆ ಹೇಗೆ? ಸಣ್ಣ ಮಗುವನ್ನು 4 ವರ್ಷಕ್ಕೆ 5 ವರ್ಷಕ್ಕೆ ಪಾಪ ಅದು ಏನೂ ಮಾಡಲ್ಲ. ಅದನ್ನು ಕೊಂದರೆ ಹೇಗೆ? ಅದಕ್ಕೇನು ಗೊತ್ತಿರೋದಿಲ್ಲ. ಸಣ್ಣ ಮಗುವನ್ನು ಕೊಂದರೆ ಹೇಗೆ ಶಿಶು ಹತ್ಯಾ ದೋಷ ಬರುತ್ತೋ ಅದೇ ರೀತಿ ಹಾವನ್ನು ಕೊಂದರೂ ಅದೇ ರೀತಿ. ಆದರೆ ಅದಕ್ಕೆ ನಿಯಮಗಳಿದೆ. ಹಾವು ಇರುವಂಥ ಜಾಗಕ್ಕೆ ಹೋಗಿ ನಾವು ಕೊಲ್ಲಬಾರ್ದು. ಅದೇ ನಮ್ಮ ಮನೆ ಒಳಗೆ ಹಾವು ಬಂತಂದ್ಕೊಳ್ಳಿ, ನಮ್ಮ ಯೋಗಕ್ಷೇಮ, ಮಕ್ಕಳ ಯೋಗಕ್ಷೇಮಕ್ಕೋಸ್ಕರ ಅದನ್ನು ಕೊಂದರೆ ದೋಷ ಇಲ್ಲ.
ಅದಿರೋ ಜಾಗಕ್ಕೆ ಹೋಗಿ ನಾವು ಕೊಲ್ಲಬಾರ್ದು. ಇದು ನಿಯಮ. ಅದರ ಬಗ್ಗೆ ನಾವು ಸಾಕಷ್ಟು ದೋಷಗಳ ವಿಚಾರದಲ್ಲಿ ನೋಡಿದ್ದೇವೆ. ಸೊ ಇಲ್ಲಿ ವಿಷಯ ಏನಂದರೆ ಇಷ್ಟೇ, ಒಳ್ಳೆಯದು ಅಂತಂಬೋದಕ್ಕೆ ನಾವು ರೆಮಿಡಿಯನ್ನು ಕೊಡಬೇಕು. ಒಳ್ಳೆಯದು ಇಲ್ಲ, ಅದು ಒಳ್ಳೆಯದಾಗತ್ತೆ ಅಲ್ಟಿಮೇಟ್ಲಿ. ಯಾವುದೋ ಒಂದು ಅವನು ಬಯಸುವಂಥದ್ದು, ಅದು ಅವನು ಬಯಸಿದ ಸಾಕು, ಅದು ಬರಬೇಕಷ್ಟೇ. ಅದು ಒಳ್ಳೆಯದ ಕೆಟ್ಟದ್ದ, ಶಾಸ್ತ್ರಸಮ್ಮತವ, ದೇವ್ರ ಸಮ್ಮತವ, ದೇವ್ರು ಇಷ್ಟಪಡ್ತಾನ, ನಿಜವಾಗ ದೇವ್ರು ಕೊಡ್ತಾನ, ಇದನ್ನು ನೋಡ್ಕೋಬೇಕಲ್ಲ. ಅದನ್ನು ನೋಡದೆ ನೀವು ಬಯಸಿದ್ರೆ ಏನಾಗ್ತದೆ? ಅವನ ಅಜ್ಞಾನ ಅವಿದ್ಯೆ ಗೊತ್ತಿಲ್ಲ, ಬಯಸ್ತಾನೆ. ಜ್ಯೋತಿಷ್ಯನಾದವನು ಅವನು ಹೇಳಿದ್ದಕ್ಕೆಲ್ಲ ನೀವು ಉತ್ತರ ಕೊಡ್ಕೊತ ಹೋದರೆ ನಮ್ಮದೇ ಮಿಸ್ಟೇಕ್ ಆಗ್ತದೆ. ಯಾಕೆಂತಂದರೆ ನಾವು ಕೊನೆಗೆ ಏನು ಮಾಡ್ತೇವೆ, ರೆಮಿಡಿಯಲ್ಲಿ ಭಗವಂತನಿಗೆ ಎಸ್ಕ್ರೈಟ್ ಮಾಡ್ತೇವೆ. ಭಗವಂತ ಕೇಳ್ತಾನೆ, ನಾನು ಈ ಕೆಲಸ ಮಾಡ್ತೀನಿ ಅಂತ ನೀನು ಯಾರಿಗೆ ಹೇಳ್ಯಾರ? ನಾನೇನು ಹೇಳಿದ್ನ? ಈ ಪೂಜೆ ಮಾಡಿದರೆ ಅವನು ಬಯಸಿದ್ದು ಕೆಟ್ಟದಾದರೂ ಕೊಡ್ತೀನಿ ಅಂತ ನಾನು ಹೇಳಿದ್ನ ಅಂತ ಭಗವಂತ ಕೇಳ್ತಾನೆ. ಏನು ಉತ್ತರ ಕೊಡಬೇಕು ನಾವು ಅವಾಗ? ಕೊಡೋಕ್ಕಾಗಲ್ವಲ್ಲ. ಭಗವಂತ ಹೇಗೆ ಅನುಗ್ರಹ ಮಾಡ್ತಾನೋ ಆ ಅನುಗ್ರಹವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ನಾವು ರೆಮಿಡಿಯನ್ನು ಕೊಡಬೇಕು. ಎಲ್ಲದಕ್ಕೂ ತಲೆಯಲ್ಲಾಡಿಸ್ಕೊಂಡು ಹೋದರೆ ರೆಮಿಡಿ, ಭಗವಂತ ತಟಸ್ಥವಾಗಿರ್ತಾನೆ. ಅದನ್ನೇ ನಮ್ಮನ್ನು ಈಗ ಬೈಯಲ್ಲ, ಸದ್ಯಕ್ಕೆ ತಟಸ್ಥವಾಗಿರ್ತಾನೆ. ಮುಂದೆ ಒಂದು ಕಾಲ ಬರ್ತದೆ, ಆವಾಗ ನಮ್ಮನ್ನು ಬೈತಾನೆ. ಅದು ಬೈಯೋದಕ್ಕಿಂತಲೂ ಮುಂಚಿತವಾಗಿ ಭಗವಂತ ತಟಸ್ಥವಾಗಿದ್ದ ಅಂತಂದರೆ, ಆ ಜ್ಯೋತಿಷ್ಯನ ಹತ್ರ ಹೋಗಿದ್ದಪ್ಪ, ಅದೇನು ಹೇಳಿದ ಆಗಲೇ ಇಲ್ಲ, ಸ್ವಲ್ಪ ದಿನಕ್ಕೆ ನಮ್ಮ ಕ್ರೆಡಿಬಿಲಿಟಿ ಎಲ್ಲ ಹೊಟ್ಟೋಗುತ್ತೆ. ಈ ಥರ ಆಗ್ತದೆ. ಸೊ ಹಾಗಾಗಿ ಹಣದ ವಿಚಾರ ಎಲ್ಲ ಇಷ್ಟಕ್ಕೆ ಮುಂಚೆ ಹೇಳಿದ ವಿಚಾರಗಳೆಲ್ಲ ಒಂದು ಇದಾದರೆ ಹಣದ ವಿಚಾರ ಒಂದು ವಿಧ. ಯಾಕೆಂತಂದರೆ ಇಷ್ಟಕ್ಕೆ ಮುಂಚೆ ನಾವು ನೋಡಿದಂಥ ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ, ಅದಕ್ಕೆಲ್ಲದಕ್ಕೂ ರೆಮಿಡೀಸ್ ಇದೆ. ಶಾಸ್ತ್ರಸಮ್ಮತವಾದ ರೆಮಿಡೀಸ್ ಇದೆ, ಆಚರಣೆ ಯೋಗ್ಯವಾದಂಥ ರೆಮಿಡೀಸ್ ಇದೆ. ಬಟ್ ಇಲ್ಲಿ ಮಾತ್ರ ರೆಮಿಡೀಸ್ ಅಂತಂಬೋದು ಕಷ್ಟ. ಏಕೆಂತಂದರೆ ಹಣದ ಬಗ್ಗೆ ನಾವು ಸರಿಯಾದ ಒಂದು ತಿಳ್ಕೊಳ್ಳಿಲ್ಲ, ಶಾಸ್ತ್ರ ಏನು ಹೇಳುತ್ತೆ ಹಣದ ಬಗ್ಗೆ ಅಂತ ತಿಳ್ಕೊಳ್ಳಿಲ್ಲದ್ರೆ ನಿಮಗೆ ರೆಮಿಡಿ ಹೇಳಲಿಕ್ಕೆ ಆಗೋದಿಲ್ಲ. ಕೇವಲ ಶಾಸ್ತ್ರ ಪುಸ್ತಕ ನೋಡಿಕೊಂಡು ಯಾವ ಗ್ರಹ ಧನಸ್ಥಾನವನ್ನು ಸೂಚನೆ ಮಾಡ್ತದೋ ಅದಕ್ಕೊಂದು ಪೂಜೆ ಮಾಡಿಸ್ಬಿಡು ಅಂತ ಹೇಳೋದಾಯ್ತು. ಅದು ಹೆಂಗಾಗ್ತದೆ? ಆಗೋದಿಲ್ವಲ್ಲ. ಇದು ಕಷ್ಟ. ಮದ್ಯಪಾನವನ್ನು ಏನು ನಮಗೆ ನಿಷೇಧ ಏನಿಲ್ಲ. ಡ್ರಗ್ಸ್ ಅಂತಂದರೆ ಸ್ವಲ್ಪ ನಿಷೇಧ, ಪರವಾಗಿಲ್ಲ, ಅದಕ್ಕೂ ಕೂಡ ಒಂದು ಡಿಪಾರ್ಟ್ಮೆಂಟ್ ಇದೆ, ನೀ ಏನು ಚಿಂತೆ ಮಾಡಬೇಡ, ಪೊಲೀಸರು ಸಮ್ಮತ ಮಾಡ್ತಾರೆ ಅಂತಂದರೆ ಅದು ಕಾನೂನು ವಿರುದ್ಧ. ಹಾಗೆ ಭಗವಂತನಿಗೆ ವಿರುದ್ಧವಾದದ್ದು ಯಾವುದೂ ಕೂಡ ನಾವು ಪ್ರೋತ್ಸಾಹ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ರೆಮಿಡೀಸ್ ಅಂತಂಬೋದು ಇದಕ್ಕೆ ಇಲ್ಲ. ಅಂದರೆ ಶಾಸ್ತ್ರ ಸಮ್ಮತವಾದಂಥ ವಿಚಾರದಲ್ಲಿ ರೆಮಿಡಿ ಇದೆ. ಏನೋ ಪಾಪ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತಿದ್ದಾನೆ, ಹಣ ಇಲ್ಲ, ರೆಮಿಡಿ ಇದೆ. ತುಂಬ ತಾಪತ್ರಯದಲ್ಲಿದ್ದಾನೆ, ರೆಮಿಡಿ ಇದೆ. ಆದರೆ ಐಷಾರಾಮ ಜೀವನಕ್ಕಿಲ್ಲ ಅಂತ ರೆಮಿಡಿ ಇಲ್ಲ. ಅಯ್ಯೋ ಏನು ಮಾಡೋದು, ನನಗೆ ಬೆಂಜು ಕಾರೇ ಇಲ್ಲ, ಬೆಂಜು ಕಾರ್ ಬೇಕಾಗಿದೆ, ಯಾವ ದೇವರನ್ನು ಪೂಜೆ ಮಾಡಬೇಕು, ಈ ಥರ ಇಲ್ಲ. ಕಾರ್ ಕೇಳು ಪರವಾಗಿಲ್ಲ, ಬೆಂಜು ಕಾರ್ ಕೇಳಿದ್ರು ಅಂದ್ಕೊಳ್ಳಿ, ಅದರ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾರೆ ಫಸ್ಟ್. ಹಾಗಾಗಿ ನಮ್ಮ ಸಮಾಜದಲ್ಲೂ ಅಷ್ಟೇ ಅಲ್ವಾ, ಹಣದ ಸಮಸ್ಯೆಯಲ್ಲಿ ಯಾರಾದರೂ ಸಹಾಯ ಕೇಳಕ್ಕೆ ಹೋದರೆ ನಾವೇನು ಮಾಡ್ತೇವೆ? ಮಗನಿಗೆ ಒಳ್ಳೆ ಓದಿಸ್ಬೇಕು ಅಂದ್ಕೊತಾ ಇದ್ದೀನಿ, ದಯವಿಟ್ಟು ತಾವೇನೋ ಸಹಾಯ ಮಾಡಿ ಅಂತಂದರೆ ಮಾಡ್ತಾರೆ. ಅದೇ ಮಗನನ್ನು ಅಮೆರಿಕದಲ್ಲಿ ಓದಿಸ್ಬೇಕು ಅಂದ್ಕೊತಾ ಇದ್ದೀನಿ, ತಾವೇನೋ ಸಹಾಯ ಮಾಡಿದರೆ ಎಷ್ಟು ಸಹಾಯ ಮಾಡಲಿಕ್ಕಾಗ್ತದೆ? ಎಲ್ಲವೂ ಅಷ್ಟೇ, ಒಂದು ಬೇಸಿಕ್ ನೀಡೋರ್ಗೂ ಯಾರಾದರೂ ಹೆಲ್ಪ್ ಮಾಡ್ತಾರೆ. ಬಟ್ ಹಣದ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ಈ ಹಣದ ವಿಚಾರದಲ್ಲಿ ರೆಮಿಡಿ ಬೇಕೇ ಬೇಕು ಅಂತಂದರೆ ಸ್ವಲ್ಪ ಶಾಸ್ತ್ರಸಮ್ಮತ ಆಗುವಂಥ ಹಣ ಸಂಪಾದನೆಯ ವಿಚಾರ ತಿಳ್ಕೊಳ್ಬೇಕಾಗತ್ತೆ. ಇಷ್ಟವರೆಗೂ ಜ್ಯೋತಿಷ್ಯದ ಆ್ಯಂಗಲಲ್ಲಿ ನೋಡಿದ್ವಿ, ಸ್ವಲ್ಪ ಫಿಲಸಾಫಿಕಲ್ ಆ್ಯಂಗಲಲ್ಲೂ ನೋಡಬೇಕಾಗತ್ತೆ. ಶಾಸ್ತ್ರ ಏನು ಹೇಳುತ್ತೆ, ವೇದ ಏನು ಹೇಳುತ್ತೆ, ಭಗವಂತ ಯಾವ ಥರ ಹಣವನ್ನು ಪ್ರೋತ್ಸಾಹ ಮಾಡ್ತಾನೆ, ಭಗವಂತನ ಸ್ಟ್ಯಾಂಡ್ ಏನು? ಯಾಕಂದರೆ ಕೊಡಬೇಕಾದ ಆತನೇ ಅಲ್ವಾ. ಅಲ್ಟಿಮೇಟ್ಲಿ ನಮಗೇನಾದರೂ ಕೊಡಬೇಕಾದ್ರೆ ಅದು ಭಗವಂತನೇ ಕೊಡಬೇಕು. ಕಷ್ಟ ಬಂದಾಗ ಬೇರೆ ಯಾರೂ ಕೊಡಲಿಕ್ಕಿಲ್ಲ. ಭಗವಂತ ಕೊಡೋನೇ ಆದರೆ ಭಗವಂತನ ಸ್ಟ್ಯಾಂಡ್ ಏನು? ಎಜುಕೇಷನ್ ವಿಚಾರದಲ್ಲಿ ಭಗವಂತನ ಸ್ಟ್ಯಾಂಡ್ ಗೊತ್ತು. ಯಾಕಂದರೆ ಪ್ರತಿಯೊಬ್ಬರಿಗೂ ಎಜುಕೇಷನ್ ಬೇಕೇ ಬೇಕು, ಉದ್ಯೋಗ ಬೇಕೇ ಬೇಕು. ಭಗವಂತನ ಸ್ಟ್ಯಾಂಡ್ ನಮಗೆ ಗೊತ್ತಿದೆ. ವಿವಾಹ ಶಾಸ್ತ್ರವೇ ಹೇಳುತ್ತೆ ಮದುವೆ ಮಾಡಿಕೊಳ್ಳೇಬೇಕು, ಸೃಷ್ಟಿ ಕಾರ್ಯವನ್ನು ಮುಂದುವರಿಸಬೇಕು, ಭಗವಂತನ ಸ್ಟ್ಯಾಂಡ್ ಗೊತ್ತಿದೆ. ಮಕ್ಕಳ ವಿಚಾರದಲ್ಲಿ ಭಗವಂತನ ಸ್ಟ್ಯಾಂಡ್ ಗೊತ್ತಿದೆ. ಬಟ್ ಹಣದ ವಿಚಾರದಲ್ಲಿ ಭಗವಂತನ ಸ್ಟ್ಯಾಂಡ್ ಏನು? ನಮ್ಮ ಸ್ಟ್ಯಾಂಡ್ ಗೊತ್ತಿದೆ. ನಮಗೆ ಹಣ ಯಾಕೆ ಬೇಕು? ನಮ್ಮ ಮನಸ್ಸಲ್ಲಿ ಯಾವುದು ಉದಯಿಸುತ್ತೋ ಅದನ್ನು ಈಡೇರಿಸಿಕೊಳ್ಳಿಕ್ಕೆ ಬೇಕಾದಂಥ ಹಣದ್ರವ್ಯ ನಮಗೆ ಅರ್ಥ ಅಂಬುದು ಬೇಕು. ಇದು ನಮ್ಮ ಸ್ಟ್ಯಾಂಡ್, ಒಬ್ಬೊಬ್ಬರದ್ದು ನನ್ನ ಸ್ಟ್ಯಾಂಡ್ ಇದೆ. ಆದರೆ ಭಗವಂತನ ಸ್ಟ್ಯಾಂಡ್ ತಿಳ್ಕೊಂಡ್ರೇನೆ, ಯಾಕಂದರೆ ಕೊಡೋಣ ಆತನೇ. ಹಾಗಾಗಿ ಮುಂದಿನ ಪಾಠದಲ್ಲಿ
ಸ್ವಲ್ಪ ರೆಮಿಡಿ ವಿಚಾರಕ್ಕೆ ಭಗವಂತ ಇದನ್ನು ಹೇಗೆ ನೋಡ್ತಾನೆ, ಯಾವ ಥರ ಹಣವನ್ನು ಭಗವಂತ ಅಕ್ಸೆಪ್ಟ್ ಮಾಡ್ತಾನೆ, ಪರ್ಮಿಷನ್ ಕೊಡ್ತಾನೆ ಅಥವಾ ಅನುಗ್ರಹ ಮಾಡ್ತಾನೆ. ಭಗವಂತ ಅನುಗ್ರಹ ಮಾಡಬೇಕಾದ್ರೆ ಫಸ್ಟ್ ಅದನ್ನು ತಿಳ್ಕೊಳ್ಬೇಕು. ಸುಮ್ಮನೆ ಅದನ್ನು ತಿಳ್ಕೊಳ್ಳಾರ್ದೆ ನೀ ಏನು ಚಿಂತೆ ಮಾಡಬೇಡ, ಈ ಪೂಜೆ ಮಾಡಿಬಿಡು, ಭಗವಂತ ಅನುಗ್ರಹ ಮಾಡಿಬಿಡ್ತಾನೆ. ಭಗವಂತ ಏನು ಅನುಗ್ರಹ ಮಾಡ್ತೋ ಗೊತ್ತಿಲ್ಲದು, ಹೇಗೆ ಅನುಗ್ರಹ ಮಾಡ್ತಾನೆ, ಸಾಧ್ಯ ಇಲ್ಲ. ಸೊ ಅದಕ್ಕೆ ಅದನ್ನು ಗೊತ್ತಾಗಬೇಕು. ಅದಕ್ಕೋಸ್ಕರ ರೆಮಿಡಿ ಅಂತಂಬುದನ್ನು ಒಂದು ಸ್ವಲ್ಪ ಪೆಂಡಿಂಗ್ ಇಡೋಣ. ಭಗವಂತನ ಸ್ಟ್ಯಾಂಡ್ ಬಗ್ಗೆ ತಿಳ್ಕೊಂಡ ಮೇಲೆ ಆಮೇಲೆ ನಮಗೇ ಗೊತ್ತಾಗುತ್ತೆ ರೆಮಿಡಿ ಅಂತಂದರೆ ಏನು. ಇದಕ್ಕೆ ದೊಡ್ಡ ಇದು ಮಾಡೋ ಕೆಲಸ ಇಲ್ಲ. ಸೊ ನೆಕ್ಸ್ಟ್ ತಿಳ್ಕೊಳ್ಬೇಕಾದ್ದೇನಂತಂದರೆ, ಈ ಪಾಠದಲ್ಲಿ ನಾವು ಆಲ್ಮೋಸ್ಟ್ ಆಲ್ ಲಾಜಿಕಲ್ ಥಿಂಗ್ಸ್, ಫಾರ್ಮುಲಾಸ್ ಎಲ್ಲ ನಾವು ನೋಡಿದ್ದೇವೆ. ಯಾವುದಕ್ಕೆ ಆಗಲಿ ಶುಭಗ್ರಹ ಸಂಬಂಧ ಬಂದರೆ ಅನುಕೂಲ, ಪಾಪಗ್ರಹ ಸಂಬಂಧ ಬಂದರೆ ಪ್ರತಿಕೂಲ, ಪ್ರತಿಕೂಲವಾದದ್ದನ್ನು ಪಡೆಯೋದು ಹೇಗೆ ಅಂತಂಬೋದು ರೆಮಿಡೀಸ್ ಮುಂದೆ ಕವರ್ ಆಗ್ತಿದೆ. ಸೊ ಇನ್ನು ಜಾತಕ, ಸೊ ಒಂದು ಪ್ರಾಕ್ಟೀಸ್ ಮಾಡುವಂಥ ವಿಚಾರ. ಸೊ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ನೋಡೋಣ, ಒಂದು ಕೆಲವಿನ ಚಕ್ರಗಳನ್ನು ನೋಡೋಣ. ಬಟ್ ಪ್ರಶ್ನೆಗಳನ್ನು ನೀವು ಕೇಳಬೇಕು, ಉತ್ತರವನ್ನು ನಾನು ಹೇಗೆ ನೋಡಬೇಕು ಅಂತಂಬುದು ನಿಮಗೆ ತಿಳಿಸಿಕೊಡ್ತೇನೆ. ಒಂದು ಎಕ್ಸಾಂಪಲ್ ಜಾತಕವನ್ನು ನಾನು ನಿಮಗೆ ಸ್ಕ್ರೀನ್ ಮುಂದೆ ಇಡ್ತೇನೆ. ಅಟ್ ದ ಸೇಮ್ ಟೈಮ್ ಅನ್ಮ್ಯೂಟ್ ಮಾಡ್ತೇನೆ, ಒಂದೇ ನಿಮಿಷ. ಸೊ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡಿ, ಯಾಕೆಂದರೆ ರೆಕಾರ್ಡ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಮ್ಯೂಟ್ ಮಾಡಿಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅಂತಂದವರು ಅವರ ಮಾತ್ರ ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಿ ಇಮಿಡಿಯೇಟ್ಲಿ ಮ್ಯೂಟ್ ಮಾಡಿಕೊಳ್ಳಿ. ಅದಕ್ಕೆಂದರೆ ರೆಕಾರ್ಡ್ ಆಗುತ್ತಲ್ವ, ಮನೆಯಲ್ಲಿರುವಂಥ ಶಬ್ದಗಳು ಅಥವಾ ನಿಮ್ಮ ಕಡೆ ಇರುವಂಥ ವಾಯ್ಸ್ ಇದೆಲ್ಲ ಕೂಡ ನಿಮಗೆ ರೆಕಾರ್ಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಮತ್ತೆ ನಾನು ಪ್ರತಿಯೊಂದು ಸಮಯಕ್ಕೆ ಮ್ಯೂಟ್ ಮಾಡಿ ಅನ್ಮ್ಯೂಟ್ ಮಾಡೋಕ್ಕಾದರೆ ನನಗೆ ಕ್ಲಾಸಲ್ಲೇ ಡೈವರ್ಷನ್ ಆಗ್ತದೆ. ಸೊ ಇದನ್ನು ಸ್ವಲ್ಪ ಪರಿಪಾಲನೆ ಮಾಡಿ. ಓಕೆ, ಒಂದು ನಿಮಿಷ. ಸೊ ಅನ್ಮ್ಯೂಟ್ ಮಾಡಿದ್ದೇನೆ. ಸೊ ಇದೊಂದು ಜಾತಕ, ಹಣಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಅಂದ್ಕೊಳ್ಳಿ, ಒಂದು ಜಾತಕ ಅಂದ್ಕೊಂಡ್ಕೊಳ್ಳಿ. ಸೊ ಇದು ಒಬ್ಬ ಶ್ರೀಮಂತನ ಜಾತಕ. ಆ ಶ್ರೀಮಂತ, ಪ್ರತಿಯೊಬ್ಬರಿಗೂ ಪ್ರಶ್ನೆ ಇದೆ. ಬಡತನದಲ್ಲಿದ್ದವನಿಗೂ ಪ್ರಶ್ನೆ ಇದೆ, ಶ್ರೀಮಂತನಿಗೂ ಪ್ರಶ್ನೆ ಇದೆ. ನಾವು ಹೇಳಿದಂಥ ಕಾಂಬಿನೇಷನ್ಸ್ ಏನಿದೆ, ಹೆಚ್ಚಿನ ಹಣ ಸಂಪಾದನೆ ಬರುತ್ತಾ ಇಲ್ವಾ ಅಂತಂಬುದು ಶ್ರೀಮಂತರ ಜಾತಕದಿಂದನೇ ನಾವು ನೋಡಲಿಕ್ಕಾಗ್ತದೆ. ಬೇರೆ ಯಾರ ಜಾತಕದ್ದು ನೋಡಲಿಕ್ಕಾಗಲ್ಲ. ಅದು ಗೊತ್ತಿದ್ದಂಥ ಜಾತಕವಾದ್ರೇ ಒಳ್ಳೆಯದು. ಈಗ ಒಂದು ಜಾತಕ ಇದು. ಸೊ ಇದನ್ನು ಒಬ್ಬ ಶ್ರೀಮಂತ ಏನು ಪ್ರಶ್ನೆ ಮಾಡ್ತಾನೆ ಅಂತಂಬೋದು ಅವರ ಪರವಾಗಿ ನೀವು ಕೇಳಿದರೆ ಅದನ್ನು ಹೇಗೆ ಹುಡುಕಬೇಕು ಅಂತಂಬ ಒಂದು ಲಾಜಿಕ್ಕನ್ನು ಹೇಳಿಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇದು ಜಾತಕ. ಜಸ್ಟ್ ನಿಮ್ಮ ಪ್ರಶ್ನೆಯನ್ನು ಮುಂದುವರಿಸಿ. ನಮಸ್ಕಾರ, ನಾನು ನಾಗರಾಜ್ ಮಾತಾಡೋದು ಸರ್. ಕೇಳಿ. ಇದು ಜಾತಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳ ಅಥವಾ ಈ ಹಾರೋಸ್ಕೋಪ್ ಅಲ್ಲಿ ನನಗೆ ಏನು ಡೌಟ್ ಇದೆ ಅದನ್ನು ಕೇಳ? ಹಾರೋಸ್ಕೋಪ್ ಹಾಕಿದ್ದೀನಿ ಅಂದ್ಕೊಂಡು ಹಾರೋಸ್ಕೋಪಿಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿ, ಯಾಕಂದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಹಾಗೆ ಅಲ್ಲ, ಅಂದ್ರೆ ಹಾರೋಸ್ಕೋಪ್ ಪ್ರಶ್ನೆ ಅಂದ್ರೆ ಈಗ ಲಗ್ನದಲ್ಲಿ ಕೇತು ತೋರಿಸ್ತಾ ಇದೆ, ದ್ವಿತೀಯದಲ್ಲಿ ಹಾಗಲ್ಲ 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 ಪ್ರಶ್ನೆ ಅಂತಂದರೆ ಹೇಗೆ ಅಂತಂದರೆ, ಹಣಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ರೆ ಅದನ್ನು ಹೇಗೆ ನೋಡಬೇಕು ಅಂತ ನಾನು ನೋಡ್ತೇನೆ. ಪ್ಲಾನೆಟ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಓಕೆ ಓಕೆ. ಯಾ, ನಮಸ್ಕಾರ. ಇವ್ರಿಗೆ ಹಣ ಯಾವ ರೀತಿ ಬರುತ್ತೆ, ಯಾವ ರೀತಿ ನಿಲ್ಲುತ್ತಾ, ಹೇಗೆ ಅಂತ ಹೇಳು. ಓಕೆ. ಸೊ ಪ್ರಶ್ನೆ ಏನಂತಂದರೆ, ಅವ್ರು ಕೇಳಿದ್ದು ಹಣದ ಮೂಲ ಯಾವುದು, ಹಣ ನಿಲ್ಲುತ್ತಾ ಇಲ್ವಾ ಎಂಬ ಪ್ರಶ್ನೆ. ಸೊ ಇಲ್ಲಿ ನೋಡಿ, ದ್ವಿತೀಯ ಸ್ಥಾನ ಬಲಿಷ್ಠವಾಗಿರಬೇಕು, ಪ್ಲಸ್ ಯಾವ ಗ್ರಹ ಸಂಬಂಧ ಬಂದಿದೆಯೋ ಅದರ ಮೂಲಕ ಬರುತ್ತೆ. ಸೊ ದ್ವಿತೀಯ ಸ್ಥಾನ ಬಂದು ಏನಾಗಿದೆ, ಮಿಥುನ ಆಗಿದೆ. ಸೊ ದ್ವಿತೀಯಕ್ಕೆ ಯಾರ ಸಂಬಂಧ ಬಂದಿದೆ, ನವಮ ದಶಮಾಧಿಪತಿಗಳ ಸಂಬಂಧ ಬಂದಿದೆ. ಸೊ ನವಮ ಅಂತಂದರೆ ಏನು, ತಂದೆ ಮೂಲಕ. ದಶಮ ಅಂತಂದರೆ ಏನು, ತನ್ನ ಪವರ್, ತನ್ನ ಸ್ವಶಕ್ತಿ, ಲೀಡರ್ಶಿಪ್ ಕ್ವಾಲಿಟೀಸ್, ಟೀಮ್ ವರ್ಕ್, ಇದರ ಮೂಲಕ ಹಣ ಬರುತ್ತೆ. ಹಣದ ಮೂಲ ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೆ ದಶಮ ಸ್ಥಾನದಲ್ಲಿ ಯಾವ ಗ್ರಹ ಇದೆ, ಮತ್ತು ನಾವು ದಶಮ ಸ್ಥಾನದ ಹಿಂದೆ ನೋಡಿದ್ವಿ ಉದ್ಯೋಗ ವಿಚಾರದಲ್ಲಿ, ಯಾವ ಟೈಪ್ ಆಫ್ ಉದ್ಯೋಗ ಮಾಡ್ತಾನೆ, ಇನ್ಕಮ್ ಹೇಗೆ ಬರುತ್ತೆ ಅಂತ ಅಲ್ಲಿ ಒಂದು ರೂಲ್ ನೋಡಿದ್ವಿ. ದಶಮಾಧಿಪತಿಯಾದಂಥ ಗ್ರಹ ನವಾಂಶದಲ್ಲಿ ಯಾರ ಮನೆಯಲ್ಲಿರ್ತಾನೋ ಅಲ್ಲಿಂದ ಹಣ ಬರುತ್ತೆ ಅಂತ ಹೇಳಿದ್ವಿ.
ಬಟ್ ಹಣ ಯಾವುದರಿಂದ ಬರಲಿ. ಸೊ ಈಗ ಅಷ್ಟು, ಯಾಕೆಂದರೆ ಅದು ಡೈರೆಕ್ಟಾಗಿ ಅವರೇ ಹೇಳ್ತಾರೆ ಯಾವ ಲೈನಲ್ಲಿದ್ದೀನಿ ಅಂತ ಹೇಳ್ತಾರೆ. ಅದನ್ನು ನಾವೇನು ತಲೆ ಕೆಡಿಸ್ಕೊಳ್ಳೋಬೇಕಾಗಿಲ್ಲ. ಅದು ಜಾತಕದಲ್ಲಿ ನೋಡದೇ ಇದ್ದರೂ ಕೂಡ ಡೈರೆಕ್ಟಾಗಿ ನಮಗೆ ಗೊತ್ತಾಗ್ತದೆ. ನಮಗೆ ನೆಕ್ಸ್ಟ್ ಏನು ಬೇಕು? ಹಣ ನಿಲ್ಲುತ್ತಾ ಇಲ್ಲವಾ? ಸೊ ಹಣ ನಿಲ್ಲುತ್ತಾ ಅಂತಂತಂದರೆ ನಾವೇನು ಮಾಡಬೇಕು? ಧನ ನಾಶಕ್ಕೆ ಕೆಲವಿನ ಕಾಂಬಿನೇಷನ್ ಹೇಳಿದ್ದೇನೆ. ಆಮೇಲೆ ಸೇವಿಂಗ್ಸಿಗೆ ಕೆಲವಿನ ಕಾಂಬಿನೇಷನ್ಸ್ ಹೇಳಿದ್ದೇನೆ. ಹಣ ಹೇಗೆ ಸೇವ್ ಮಾಡಬೇಕು ಅಂತ ಆ ರೂಲ್ಸನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಒಂದು ನಿಮಿಷ. ಸೊ ಶ್ರೀಮಂತಿಗೆ ಸಂಬಂಧಪಟ್ಟ ಧನಾಧಿಪತಿ ಬಲಿಷ್ಠವಾಗಿದ್ದು ಕೇಂದ್ರ ಕೋಣ ಸ್ಥಾನಗಳಿಗೆ ಸಂಬಂಧ ಇದ್ದರೆ, ಪಾಪರಹಿತವಾಗಿದ್ದರೆ ತುಂಬ ಹೆಚ್ಚಿನ ಧನಿಕನಾಗ್ತಾನೆ ಅಂತಿದೆ. ಸೊ ದ್ವಿತೀಯ ಸ್ಥಾನಾಧಿಪತಿ ಏನಾಗಿದ್ದಾನೆ ನೋಡಿ, ಧನಾಧಿಪತಿಯಾದಂಥ ಬುಧ ತ್ರಿಕೋಣ ಸ್ಥಾನದಲ್ಲಿದ್ದಾನೆ. ಮತ್ತು ಶುಭಗ್ರಹಗಳ ಸಂಬಂಧ ಬಂದಿದೆಯಾ ಅಂತಂದರೆ ಶುಭಗ್ರಹಗಳ ಸಂಬಂಧ ಏನೂ ಬರಲಿಲ್ಲ. ಶುಭಗ್ರಹಗಳ ಸಂಬಂಧ ಬರಲದೆ ಪಾಪಗ್ರಹಗಳ ಸಂಬಂಧ ಬಂದರೆ ಏನಾಗ್ತದೆ ಅಂದರೆ ಶ್ರೀಮಂತಿಕೆ ಅಂತಂಬುದು ಇರುತ್ತೆ, ಆದರೆ ಅವರಿಗೆ ಉಪಯೋಗ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ಈ ಜಾತಕದಲ್ಲಿ ನವಮ ಸಂಬಂಧ ಬಂದಿದೆ, ಜೊತೆಗೆ ಚಂದ್ರ ಮತ್ತು ಕುಜನ ಸಂಬಂಧ ಬಂದಿದೆ. ಚಂದ್ರ ಅಂದರೆ ಏನು? ಕಮ್ಯುನಿಕೇಷನ್. ಕುಜ ಅಂದರೆ ಏನು? ಲೈಕ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್, ಇದಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಸಂಬಂಧಪಟ್ಟದಿಂದ ದುಡ್ಡಂತಂಬೋದು ಶ್ರೀಮಂತಿಕೆ ಅಂತಂಬೋದು ಜಾಸ್ತಿ ಬರುತ್ತೆ. ಆದರೆ ಎರಡೂ ಪಾಪಗ್ರಹಗಳೇ ತಾನೆ. ಉಳಿಯುತ್ತಾ ಅಂತಂದರೆ ಉಳಿಯೋದಿಲ್ಲ, ಬರ್ತಾ ಇರುತ್ತೆ, ಖರ್ಚಾಗ್ತಾ ಇರುತ್ತೆ. ಒಂದು ವೇಳೆ ಉಳಿದರೂ ಕೂಡ ಅದರ ಉಪಯೋಗ ಇವ್ರಿಗೇನು ಜಾಸ್ತಿ ಆಗಲ್ಲ. ಇವತ್ತೆಲ್ಲರ ಸಮಸ್ಯೆಯೂ ಅದೇ. ಕೆಲವಿನ ಜನಕ್ಕೆ ಹಣ ಉಳಿಯೋದಿಲ್ಲ, ಕೆಲವಿನ ಜನಕ್ಕೆ ಹಣ ಉಳಿದ್ರೂ ಕೂಡ ಅದರ ಉಪಯೋಗ ಆಗೋದಿಲ್ಲ. ಎರಡೂ ಒಂದೇ. ಉಳಿಲದ್ರೂ ಉಪಯೋಗ ಇಲ್ಲ, ಉಳಿದ್ರೂ ಅದನ್ನು ಉಪಯೋಗಿಸಿದ್ರೂ ಉಪಯೋಗ ಇಲ್ಲ. ಎರಡರ ಬೇಸಿಕ್ ಕ್ವಾಲಿಟಿ ಒಂದೇ. ಸೊ ಹಾಗಾಗಿ ಅದಕ್ಕೆ ಹಣ ವಿಚಾರದಲ್ಲಿ ತುಂಬ ಕಷ್ಟ ಪ್ರೆಡಿಕ್ಟ್ ಮಾಡೋದು. ಏಕೆಂತಂದರೆ ಎರಡು ಥರ. ಹಣ ಇದ್ದವನು ಉಪಯೋಗಕ್ಕೆ ಬರಲದ್ರೂ ಒಂದೇ, ಹಣ ಇಲ್ಲದವನು ಒಂದೇ. ಇಬ್ಬರನ್ನ ಕೂಡ ಜಾತಕ ಎಂಬುದು ಒಂದೇ ರೀತಿ ತೋರಿಸುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಣಕ್ಕೆ ಸಂಬಂಧಪಟ್ಟ ದ್ವಿತೀಯ ಏಕಾದಶ ಚೆನ್ನಾಗೂ ಒಳ್ಳೆ ಬಲವಾಗಿರಬೇಕು, ಪ್ಲಸ್ ಶುಭಗ್ರಹಗಳ ಸಂಬಂಧ ಬರಬೇಕು. ಆವಾಗ ಏನಾಗುತ್ತೆ, ಅವನ ಬಯಸಿದ್ದು ಬರುತ್ತೆ, ಪ್ಲಸ್ ಅವನು ಉಪಯೋಗ ಮಾಡಿಕೊಳ್ತಾನೆ. ಅದು ಕ್ವಾಂಟಿಟಿ ರೂಪದಲ್ಲ, ಉಪಯೋಗ ಮಾಡಿಕೊಳ್ಳೋ ರೀತಿಯಲ್ಲಿ. ಉಪಯೋಗ ಮಾಡಿಕೊಳ್ಳೋಷ್ಟು ಹಣ ಇರುತ್ತೆ ಅವನ ಹತ್ರ, ತುಂಬ ಚೆನ್ನಾಗಿ ಅನುಭವಿಸ್ತಾನೆ. ಅನುಭವಿಸೋ ಯೋಗ ಬಗ್ಗೆ ನಾವು ಜ್ಯೋತಿಷ್ಯ ಹೇಳ್ತೇವೆ. ಆದರೆ ನಮ್ಮ ಇವತ್ತು ವರ್ಷನ್ ಏನು ಸ್ಟ್ಯಾಂಡ್ ಏನು, ನಮ್ಮ ಅನಿಸಿಕೆ ಏನು? ಉಪಯೋಗ ಇಲ್ಲದ್ರೂ ಪರವಾಗಿಲ್ಲ, ಜಾಸ್ತಿ ಹಣ ಬೇಕು, ಅದು ನಮ್ಮ ಸ್ಟ್ಯಾಂಡ್. ಇದು ಕಾನ್ಫ್ಲಿಕ್ಟ್ ಆಗ್ತದೆ ಇವತ್ತು ಜಾತಕಕ್ಕೂ. ಯಾಕಂದರೆ ಜಾತಕ ಅಂತಂಬೋದು, ಜ್ಯೋತಿಷ್ಯ ಅಂತಂಬೋದು ವೇದಾಂಗ ಯಾವಾಗೂ ಕೂಡ ವೇದಕ್ಕೆ ಸಮಾನವಾಗೇ ಇರ್ತದೆ. ವೇದಗಳಿಗೆ ಅಂಗಗಳಿದ್ದಂಗೆ. ವೇದ ನಮಗೆ ಹೇಗೆ ಜೀವನ ಮಾಡಬೇಕು ಅಂತ ಹೇಳುತ್ತಾ ಹಾಗೆ ವೇದಾಂಗ ಇರ್ತದೆ, ನಮಗೆ ತಕ್ಕಂತೆ ಇರಲ್ಲ. ಹಾಗಾಗಿ ಹಣ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಇದನ್ನು ಪ್ರೆಡಿಕ್ಟ್ ಮಾಡೋದು. ಆದರೆ ಸಂಕ್ಷಿಪ್ತವಾಗಿ ನೋಡಿ, ಅವನಿಗೆ ಹಣ ಶ್ರೀಮಂತಿಕೆ ಯೋಗ ಇದೆಯಾ ಅಂತಂದರೆ ನಾವು ರೂಲ್ಸ್ ನೋಡಿದ್ದೀವಲ್ಲ, ಆ ರೂಲ್ಸಲ್ಲಿ ದ್ವಿತೀಯ ಏಕಾದಶಕ್ಕೆ ಅಧಿಪತಿಗಳು ಯಾರಿದ್ದಾರೆ, ಮೇಯ್ನ್ ದ್ವಿತೀಯ. ನೀವು ಸೇವಿಂಗ್ಸ್ ಇದೆಯಾ ಅಂತಂದರೆ ದ್ವಿತೀಯ ಅಧಿಪತಿ ಬಲಿಷ್ಠವಾಗಿರಬೇಕು. ಬುಧ ಎಲ್ಲಿದ್ದಾನೆ? ಮಿತ್ರಕ್ಷೇತ್ರದಲ್ಲಿದ್ದಾನೆ, ಬಲಿಷ್ಠವಾಗಿ ಒಂದು ರೀತಿಯಲ್ಲಿದ್ದಾನೆ. ಪ್ಲಸ್ ಯಾರ ಜೊತೆಗಿದ್ದಾನೆ? ಎರಡು ಪಾಪಗ್ರಹಗಳ ಜೊತೆ ಇದ್ದಾನೆ. ಪಾಪಗ್ರಹಗಳ ಜೊತೆ ಇದ್ದಾಗ ಏನಾಗ್ತದೆ ಅಂದರೆ ಶ್ರೀಮಂತಿಗೆ ಜಾಸ್ತಿ ಬರ್ತದೆ, ಆದರೆ ಅದರ ಉಪಯೋಗ ನಮಗೆ ಆಗೋದಿಲ್ಲ. ಬಟ್ ಇದೆಯಾ ಅಂತಂದರೆ ಇದೆ. ಅದರಿಂದ ಅಹಂಕಾರವೂ ಆಗಬಹುದು. ಚಂದ್ರ ಅಂದರೆ ಮಮಕಾರ, ಕುಜ ಅಂದರೆ ಅಹಂಕಾರ ಮಮಕಾರಗಳು ಎರಡೂ ಆಗ್ಬೋದು. ಆ ಅಹಂಕಾರ ಮಮಕಾರಗಳು ಸಾಮಾನ್ಯವಾದ ಹಣ ಇದ್ದರೆ ಇರಲ್ಲ, ಜಾಸ್ತಿ ಹಣ ಇದ್ರೇ ಅಹಂಕಾರ ಮಮಕಾರಗಳು ಜಾಸ್ತಿ ಇರುತ್ತೆ, ಕಡಿಮೆ ಇದ್ದರೆ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಈ ಜಾತಕ ಪ್ರಕಾರ ಶ್ರೀಮಂತಿಗೆ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ದ್ವಿತೀಯಾಧಿಪತಿ ನವಮ ಸ್ಥಾನದಲ್ಲಿದ್ದಾನೆ. ದ್ವಿತೀಯಾಧಿಪತಿ ಕೇಂದ್ರ ಸ್ಥಾನದಲ್ಲಿದ್ದರೂ ತ್ರಿಕೋಣ ಸ್ಥಾನದಲ್ಲಿದ್ದರೂ ಶ್ರೀಮಂತಿಗೆ ಅಂತಂಬುದು ಇರುತ್ತೆ ಅಂತಂಬುದು ನಾವು ನೋಡಬೇಕು. ಕೇಳಿ, ಬೇರೆ ಪ್ರಶ್ನೆ ಯಾರಿದ್ರೆ ಕೇಳಿದ್ರ ಪ್ರಕಾರ. ನಮಸ್ಕಾರ ಗುರುಗಳೇ. ಇವಾಗ ಧನಕಾರಕ ಗುರು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಹೆಂಗೆ ಗುರುಗಳೇ? ಧನಕಾರಕ ಗುರು ಅಂತಂದರೆ
ಅದು ಮತ್ತೆ ಎರಡಾಗ್ತದೆ. ಧನಕ್ಕೆ ಬರೀ ನಮ್ಮ ಉಪಯೋಗಕ್ಕೆ ಬರುವಂಥ ಹಣಕ್ಕೆ ಗುರುಕಾರಕ, ಐಷಾರಾಮ ಜೀವನಕ್ಕೆ ಬೇಕಾದಂಥ ಹಣಕ್ಕೆ ಶುಕ್ರಕಾರಕ. ಇದು ಎರಡನ್ನು ಸಪ್ರೇಟ್ ನೋಡಬೇಕು. ಇಲ್ಲಿ ನೋಡಿ, ಗುರು ಸ್ವಕ್ಷೇತ್ರದಲ್ಲಿದ್ದಾನೆ, ಚೆನ್ನಾಗಿದೆ. ಶುಕ್ರನು ಉಚ್ಚ ಸ್ಥಾನದಲ್ಲಿದ್ದಾನೆ, ಅಂದರೆ ಧನಕಾರಕವೂ ಬಲಿಷ್ಠವಾಗಿದ್ದಾನೆ, ಭೋಗಕಾರಕವೂ ಬಲಿಷ್ಠವಾಗಿದ್ದಾನೆ, ಅಂದರೆ ಎರಡು ಯೋಗವೂ ಇದೆ. ಓಕೆ, ಸೊ ಅದಕ್ಕೆ ಇದು ತುಂಬ ಶ್ರೀಮಂತನ ಜಾತಕ ಇದು. ಸೊ ನಿಮಗೆ ಇದು ಹೆಸರು ಹೇಳಿದ್ರೆ ಈಸಿ ಗೊತ್ತಾಗ್ಬಿಡ್ತದೆ, ಪ್ರಶ್ನೆಗಳು ಬದಲಾಗ್ತದೆ. ಇದು ಬಿಲ್ಗೇಟ್ಸ್ ಜಾತಕ ಇದು. ಓಕೆ, ಬಿಲ್ಗೇಟ್ಸ್ ಅಂತ ಹೇಳಿದ್ಮೇಲೆ ನಿಮಗೆಲ್ಲ ಆಲ್ರೆಡಿ ಎಲ್ಲ ಸಿಂಕ್ ಆಗಿಬಿಡ್ತದೆ. ಅವನಿಗೆ ಶ್ರೀಮಂತಿಗೆ ಇದೆಯಾ? ಇದೆ. ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ, ಗುರು ಇದ್ದಾನೆ, ಆದರೆ 4ನೇ ಮನೆ ಅಧಿಪತಿ 6ನೇ ಮನೆ ಅಧಿಪತಿಯಾಗಿದ್ದಾನೆ ಶುಕ್ರ. ಅಂದರೆ ಏನು? 6ನೇ ಮನೆಯ ಸಂಬಂಧ ಬಂದಿದೆ. ಯಾವುದಕ್ಕೆ? ಏಕಾದಶ ಸ್ಥಾನಕ್ಕೆ. ಏಕಾದಶದಲ್ಲಿ ಗುರು ಇದ್ದಾನೆ, ಶುಕ್ರ ಇದೆ. ಎರಡು ಶುಭಗ್ರಹಗಳು ಏಕಾದಶ ಸ್ಥಾನದಲ್ಲಿದೆ ಅಂತಂದರೆ ಪ್ರಾಫಿಟ್ ಎಕ್ಸಲೆಂಟ್ ಆಗಿರುತ್ತೆ. ಯಾಕೆಂದರೆ ಏಕಾದಶಾಧಿಪತಿ ಸ್ವಕ್ಷೇತ್ರ, ಏಕಾದಶ ಸ್ಥಾನದಲ್ಲಿ ಶುಕ್ರ ಉಚ್ಚ ಸ್ಥಾನ, ಅದು ಇನ್ನೂ ಬಲಿಷ್ಠವಾಗಿದೆ. ಆದರೆ ಆ ಶುಕ್ರ 6ನೇ ಮನೆ ಅಧಿಪತಿಯಾಗಿದ್ದಾನೆ. ಹಾಗಾಗಿ ಶತ್ರುಗಳ ಮೂಲಕ, ಇನ್ನು ರೋಗದ ಮೂಲಕ, ಸಾಲಗಳ ಮೂಲಕ ಹಣ ಬರುತ್ತೆ. ಇವತ್ತು ದೊಡ್ಡ ದೊಡ್ಡ ಕಂಪನಿ ಯಾರು ಅವರವರ ಹಣವನ್ನು ಮಾಡಿಡ್ತಾರೆ. ಜನಗಳ ದುಡ್ಡನ್ನು ಲೋನ ತಗೊಂಡು ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ಆಗ್ತಾರೆ. ಇವಾಗ ನೀವು ಭಾರತದಲ್ಲಿ ಯಾವುದನ್ನು ಕಂಪನಿ ತೊಗೊಳ್ಳಿ, ಅಸಲು ನಾವೇ ಕಂಪನಿ ಬೇಡ, ನಾವೇ ತೊಗೊಳ್ಳಿ. ಯಾರನ್ನ ದುಡ್ಡಿದ್ದವ್ರು ಯಾರಾದರೂ ಅವ್ರ ದುಡ್ಡಿಂದ ಮನೆ ಕಟ್ತಾರೆ, ಕಟ್ಟಿದರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ನಾವು ಕಟ್ಟೋದೆಲ್ಲ ಜನಗಳ ದುಡ್ಡಿಂದಾನೆ. ಲೋನ್ ತೊಗೊಳ್ತೇವೆ, ಎಷ್ಟೇ ದುಡ್ಡಿರಲಿ ಲೋನ್ ತೊಗೊಂಡು ಸ್ವಲ್ಪ ಸ್ವಲ್ಪ ಸಾಲ ತೀರಿಸಿಕೊಡ್ತೇವೆ. ಅಂದರೆ ಏನು? ಜನಗಳ ದುಡ್ಡು ತೊಗೊಳ್ತೇವೆ. ಓಕೆ, ಸೊ ಹಾಗಾಗಿ ಶುಕ್ರ ಬಲಿಷ್ಠವಾಗಿ ಏಕಾದಶ ಸ್ಥಾನದಲ್ಲಿರೋದ್ರಿಂದ ಶ್ರೀಮಂತಿಗೆ ಇದೆ, ಗುರು ಸ್ವಕ್ಷೇತ್ರದಲ್ಲಿರೋದ್ರಿಂದ ಬಲಿಷ್ಠವಾಗಿರೋದ್ರಿಂದ ಲಾಭ ಕೂಡ ಇದೆ. ಹೀಗೆ ನೋಡ್ಬೋದು. ಸೊ ಈಗ ಸಿಂಕ್ ಆಗಿಬಿಡ್ತದೆ. ಬಟ್ ಈಗ ಬಿಲ್ಗೇಟ್ಸ್ಗೆ ಏನು ಪ್ರಶ್ನೆ ಇರ್ತದೆ? ಮಾಮೂಲಾಗಿ ಯಾರಿಗಾದರೂ ಏನು ಪ್ರಶ್ನೆ ಇರುತ್ತೆ? ಬಿಲ್ಗೇಟ್ಸಿಗೆ ಅಪೋನೆಂಟ್ ಆಗಲಿ, ಅವನ ಕಾಂಪಿಟೇಟರ್ ಯಾರಿರ್ತಾನೋ ಅವನಿಗಿಂತಲೂ ಸ್ವಲ್ಪ ಜಾಸ್ತಿ ಬರಬೇಕು ಅಂತ ಪ್ರಶ್ನೆ ಇರ್ತದೆ. ಇನ್ನೇನು ಪ್ರಶ್ನೆ ಇರಲ್ಲ. ಕಾಂಪಿಟೇಟರ್ ಯಾರಿಲ್ಲ ಅಂತಂದರೆ ಪ್ರಶ್ನೆ ಏನಿರಲ್ಲ. ಇನ್ನು ಮುಖೇಶ್ ಅಂಬಾನಿಗಾಗಲಿ, ಗೌತಮ್ ಅದಾನಿಗಾಗಲಿ ಏನಿರ್ತದೆ? ಇಬ್ಬರು ಕಾಂಪಿಟೇಟರ್ಸ್ ಅಂದ್ಕೊಳ್ಳಿ, ಅವನಿಗಿಂತಲೂ ಇವನಿಗೆ ಜಾಸ್ತಿ ಬರಬೇಕು ಅನಿಸುತ್ತೆ, ಇವ್ರಿಗಿಂತಲೂ ಅವ್ರಿಗೆ ಜಾಸ್ತಿ ಬರಬೇಕು ಅನ್ಸುತ್ತೆ, ಅಷ್ಟೇ. ಬೇರೆ ಪ್ರಶ್ನೆಗಳೇನು ಇರಲ್ಲ. ಈ ರೀತಿ ಇದು ಸಾಮಾನ್ಯ ಹಣದ ಬಗ್ಗೆ ಕೇಳ್ತಾ ಇಲ್ಲ. ಸಾಮಾನ್ಯದ ಹಣ ಅಂತ ಪಾಪ ಸಾಮಾನ್ಯ ಜನ ಕೇಳಿದ್ರು ಬೇರೆ, ಅದಕ್ಕೆ ನೀವು ಲಗ್ನದಿಂದ ನೋಡಿ ಸಾಕು. ಈಗ ಇಲ್ಲಿ ನೋಡಿ, ಸಾಮಾನ್ಯವಾದಂಥ ಹಣವನ್ನು ನಾವೇನು ಮಾಡ್ತೇವೆ? ಲಗ್ನದಿಂದ ನೋಡ್ತೀವಲ್ಲ. ಇಲ್ಲಿ SL ಅಂತಿದೆ ನೋಡಿ. SL ಅಂತಂದರೆ ಶ್ರೀಲಗ್ನ. ನೀವು ಜಗನ್ನಾಥ ಹೋರ ಯೂಸ್ ಮಾಡ್ತಾ ಇದ್ದರೆ ರೈಟ್ ಕ್ಲಿಕ್ ಮಾಡಿ, ಕೆಳಗೆ ಚೂಸ್ ಎ ವ್ಯೂ ಅಂತಿರುತ್ತೆ, ಅದನ್ನು ಪ್ರೆಸ್ ಮಾಡಿ. ವಿಚ್ ಬಾಡೀಸ್ ಟು ಶೋ ಅಂತಿದೆ, ಅದರಲ್ಲಿ ಆಪ್ಷನಲ್ ಬಾಡೀಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ವ್ಯೂ ಅಂತ ಇರ್ತದೆ. ಇದರಲ್ಲಿ ಶ್ರೀಲಗ್ನ ಅಂತ ಇರುತ್ತೆ. ಇದು ಟಿಕ್ ಮಾರ್ಕ್ ಇಟ್ಕೊಳ್ಳಿ, ಇಲ್ಲದ್ರೆ ಇಟ್ಕೊಳ್ಳಿ. ಅದು ಇಟ್ಕೊಂಡ್ರೆ ನಿಮಗೆ ಶ್ರೀಲಗ್ನ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗಿಬಿಡ್ತದೆ. ಸೊ ಶ್ರೀಲಗ್ನದಿಂದ ದ್ವಿತೀಯ ಸ್ಥಾನ, ಶ್ರೀಲಗ್ನದಿಂದ ಏಕಾದಶ ಸ್ಥಾನ. ನೋಡಿ, ಶ್ರೀಲಗ್ನದಿಂದ ಏಕಾದಶ ಸ್ಥಾನಾಧಿಪತಿಯಾದಂಥ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ಶ್ರೀಲಗ್ನದಿಂದ ದ್ವಿತೀಯ ಸ್ಥಾನಾಧಿಪತಿಯಾದಂಥ ಸೂರ್ಯ ಅಷ್ಟಮದಲ್ಲಿದ್ದಾನೆ. ಅಷ್ಟಮದಲ್ಲಿದ್ದು ತನ್ನ ಮನೇನ ತಾನು ನೋಡ್ಕೊಳ್ತಿದ್ದಾನೆ. ಅಷ್ಟಮ ಅಂತಂದರೆ ಏನು? ಅನ್ಎಕ್ಸ್ಪೆಕ್ಟೆಡ್ ಮನಿ, ಸಡನ್ನಾಗಿ ಬರುತ್ತೆ ಹಣ. ಅದಕ್ಕೆ ನೋಡಿ, ಬಿಲ್ಗೇಟ್ಸ್ ಅಂತಂಬೋದು ಸ್ವಲ್ಪ ಸ್ವಲ್ಪ ಗ್ರ್ಯಾಜುವಲ್ಲಾಗಿ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರು ಕೂಡ ಅವನಿಗೆಲ್ಲ ಕೂಡ ಅವಕಾಶಗಳು ಹಾಗೆ ಕಲ್ತು ಬಂತು. ಅವನಿಗೆ ಸಡನ್ನಾಗಿ ಅವನು ರೈಸ್ ಆದ. ಸೊ ಹಾಗಾಗಿ ದ್ವಿತೀಯ ಸ್ಥಾನವೂ ಬಲವಾಗಿದೆ. ದ್ವಿತೀಯ ಸ್ಥಾನಾಧಿಪತಿಯಾದಂಥ ಸೂರ್ಯ ತನ್ನ ಮನೆಯನ್ನು ತಾನು ನೋಡಿಕೊಳ್ತಾ ಇದ್ದಾನೆ. ಅದೇ ರೀತಿ ಏಕಾದಶ ಸ್ಥಾನಾಧಿಪತಿಯಾದಂಥ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ಶುಭಗ್ರಹಗಳ ಸಂಬಂಧ ಬಂದಿದೆ. ಸೊ ಏಕಾದಶಕ್ಕೇನಾಗಿತ್ತು? ಏಕಾದಶಾಧಿಪತಿ ಉಚ್ಚ, ಏಕಾದಶಾಧಿಪತಿ ಜೊತೆ ಗುರು ಇದ್ದಾನೆ. ಆದ ಕಾರಣ ಏಕಾದಶ ಬಲಿಷ್ಠವಾಗಿದೆ. ಹಾಗಾಗಿ ಶ್ರೀಮಂತಿಗೆ ಬಂದಿದೆ, ಅತಿಯಾದಂಥ ಶ್ರೀಮಂತಿಗೆ ಬಂದಿದೆ ಅಂತ ಹೇಳ್ಬೋದು. ಇದು ಥರ ಸೂಚನೆ. ಅಂದರೆ ನಿಮಗೆ ಆ ರೂಲ್ಸ್ ಏನಿದೆ, ಆ ರೂಲ್ಸನ್ನು ಹೇಗೆ ನೋಡೋದು, ಶ್ರೀಲಗ್ನವನ್ನು ಹೇಗೆ ನೋಡೋದು ಅಂತ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಕೇಳಿ, ಬೇರೆ ಪ್ರಶ್ನೆ ಇದ್ದರೆ ಕೇಳಿ. ಪ್ರಣಾಮಗಳು. ನಮಸ್ಕಾರ. ನಮಸ್ಕಾರ ಕಿರಣ್ ಅವರು, ಹೇಳಿ.
ಗುರುಜಿ, ಈ ಶತ್ರು ಗ್ರಹಗಳು ಒಂದೇ ರಾಶಿಯಲ್ಲಿದ್ದಾಗ ಗ್ರಹ ಯುದ್ಧ ಆಗುತ್ತೆ. ಆಗ ಯಾವ ಗ್ರಹ ಜಾಸ್ತಿ ಡಿಗ್ರಿಲಿದೆ ಅದು ಗೆಲ್ಲುತ್ತೆ, ಇನ್ನೊಂದು ಗ್ರಹ ಸೋತು ಅದ್ರದ್ದು ಫಲ ಸಿಗಲ್ಲ ಅಂತಾನು ಒಂದು ಹೇಳ್ತಾರಲ್ಲ ಗುರುಜಿ. ಅದು ಇಲ್ಲಿ ಅಪ್ಲೈ ಆದಂಗೆ ಕಾಣಿಸಲ್ಲ. ಮೋಸ್ಟ್ಲಿ ಅದು ರೂಲ್ ಅಷ್ಟು ಪ್ರಸ್ತುತ ಅಲ್ಲ ಅಂತ ಅನ್ಸುತ್ತಲ್ಲ ಗುರುಜಿ. ಹೌದು, ಗ್ರಹ ಯುದ್ಧ ಆದಾಗ ಏನಾಗುತ್ತೆ ಅಂದರೆ ಯಾವುದು ಬಲಿಷ್ಠವಾಗಿರುತ್ತೋ ಆ ಗ್ರಹದ ಡಾಮಿನೇಷನ್ ಜಾಸ್ತಿ ಇರುತ್ತೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಆದರೆ ಅದು ಅಪ್ಲಿಕೇಶನ್ ವೈಸ್ ನಮಗೆ ಹೇಗೆ ಬರುತ್ತೆ ಅಂತಂದರೆ, ಯಾವ ದಶೆ ಫಸ್ಟ್ ಆಪ್ರೇಟ್ ಆಗ್ತದೆ, ಯಾವ ದಶೆ ಫಸ್ಟ್ ಆಪ್ರೇಟ್ ಆಗುತ್ತೋ ಅದರ ಫಸ್ಟ್ ಫಲ ಬರುತ್ತೆ, ಫಸ್ಟ್ ಅದು ಅನುಭವಕ್ಕೆ ಬರುತ್ತೆ. ಬಟ್ ಈ ಶ್ರೀಮಂತಿಗೆ ಇದ್ದಾಗ ಶ್ರೀಮಂತಿಗೆಗೆ ಎಲ್ಲ ಕಾಲವೂ ಅನುಕೂಲ ಇರಲ್ಲ. ಕೆಳಗೆ ಬೀಳೋದು ಮೇಲಕ್ಕೆ ಬರೋದು ಎರಡೂ ಇದ್ದೇ ಇರ್ತಲ್ಲ. ಸರಿ. ನಮಸ್ಕಾರ ಆಚಾರ್ಯ. ನಮಸ್ಕಾರಮ್ಮ. ಇದು ಸಪ್ತಮಾಧಿಪತಿ ಇದು ಬಂದಿದೆಯಲ್ಲ, 7ನೇ ಮನೆ ಕುಜ ಬಂದು ರಾಹು ಇರೋದ್ರಿಂದ ಅದರಿಂದಾನು ರಾಹು ಸಂಬಂಧನೂ ಬಂದಿದೆ ಅಲ್ವಾ? ಯಾರಿಗೆ? ಅಲ್ಲ, ಇವಾಗ ಸಪ್ತಮಾಧಿಪತಿ ಬಂದು ಕುಜ ಆಗಿದ್ದಾನೆ ಇದ್ರಲ್ಲಿ. ಹೌದು. ಸೊ ಸಪ್ತಮಾಧಿಪತಿ ಅಂದ್ರೆ ಹೆಂಡತಿಯಿಂದನೂ ಲಾಭ ಬರ್ಬೋದು ಅನ್ನೋದಲ್ವಾ? ಅದೇ ಲಾಭ ಅಂತಂದರೆ ಯಾವ ಲಾಭ? ಹಣ ಲಾಭ ಅಲ್ಲ, ಎಲ್ಲ ಲಾಭಗಳು ಬರ್ತದೆ. ಇಲ್ಲಿ ಹಣ ಅಂತಂದರೆ ಸ್ಪೆಸಿಫಿಕ್ ಆಗಿ ಹಣಕ್ಕೆ ಸಂಬಂಧಪಟ್ಟ ಗ್ರಹಗಳನ್ನೇ ನೋಡಬೇಕಲ್ಲ. ಉಚ್ಚ ಸ್ಥಾನದಲ್ಲಿ ಅದರಲ್ಲಿ ಏನೂ ಡೌಟ್ ಇಲ್ಲ, ಉಚ್ಚ ಸ್ಥಾನದಲ್ಲಿ ಇದ್ದಾನೆ. ಬಟ್ ಯಾವ ವಿಚಾರಕ್ಕೆ ಅಂತ ನೋಡಬೇಕು. ಓಕೆ. ಒಂದು ನಿಮಿಷ, ಇದು ಜಾತಕ ಸ್ವಲ್ಪ ಮಿಸ್ ಆಗಿದೆ, ಒಂದು ನಿಮಿಷ ಇರಿ. ಸಾರಿ, ಇದು ಬಿಲ್ಗೇಟ್ಸ್ ಜಾತಕ ಅಲ್ಲ, ಯಾಕೆಂತಂದರೆ ಇದು ಬೇರೆ ಒಬ್ಬ ಪರ್ಸನ್ ಜಾತಕ. ನಾನು ಹೆಸರು ತಪ್ಪಾಗಿ ಶೇರ್ ಮಾಡಿಕೊಂಡೆ. ಬಟ್ ಶ್ರೀಮಂತ, ಬಿಲ್ಗೇಟ್ಸ್ ಥರನೇ, ಬಿಲ್ಗೇಟ್ಸ್ ಅಷ್ಟಲ್ಲದ್ರೂ ಅವರ ಕಾನ್ಸ್ಟಿಟ್ಯೂಷನಲ್ಲಿ ಒಬ್ಬ ಶ್ರೀಮಂತ. ಬಟ್ ಸಾರಿ, ಇದು ಯಾಕೋ ಡೇಟ್ ಮಿಸ್ ಆಗಿದೆ. ಸೊ ಬಿಲ್ಗೇಟ್ಸ್ ಅಲ್ಲ, ಸಾಮಾನ್ಯವಾದ ಪರ್ಸನ್ ಅಂತ ಅಂದ್ಕೊಡಿ. ನಾನು ಹೆಸರು ಸೇವ್ ಮಾಡಿಕೊಳ್ಳೋದ್ರಲ್ಲಿ ಮಿಸ್ ಆಗಿದೆ. ಬೇರೆ ಒಂದು ನೋಡೋಣ, ಬೇರೆ ಶ್ರೀಮಂತಿಗೆ ಇರುವಂಥದ್ದು ನೋಡಿದ್ರೆ ಎಲಾನ್ ಮಸ್ಕ್ ನೋಡೋಣ. ಅವನು ಶ್ರೀಮಂತನೇ ಅಲ್ವಾ? ಈ ಜಾತಕ ನೋಡಿ, ಶ್ರೀಮಂತಿಗೆ ಸೂಚನೆ ಮಾಡುವಂಥದ್ದೇನಾದರೂ ಇದೆಯಾ ಅಂತ ನೋಡಿ. ಶ್ರೀಮಂತಿಗೆ ಸೂಚನೆ ಮಾಡಲಿಕ್ಕೆ ನಾವು ಹೆಚ್ಚಿನ ಶ್ರೀಮಂತಿಗೆ ಅಂತಂಬೋದು ಶ್ರೀಲಗ್ನದಿಂದ ನೋಡ್ತೇವೆ. ಶ್ರೀಲಗ್ನ ಬಂದು ನಿಮಗೆ ತುಲಾಲಗ್ನ ಆಗಿದೆ. ತುಲಾಲಗ್ನದಿಂದ 2ನೇ ಮನೆ. ಸೊ ತುಲಾಲಗ್ನದಿಂದ 2ನೇ ಮನೆ ಯಾರು? ಗುರು ಇದ್ದಾನೆ. 2ನೇ ಮನೆ ಅಧಿಪತಿಯಾದಂಥ ಕುಜ ಉಚ್ಚ ಸ್ಥಾನದಲ್ಲಿದ್ದಾನೆ. ಅವನು ರಾಹು ಜೊತೆ ಇರೋದ್ರಿಂದ ಕಂಟೆಂಟ್ಮೆಂಟ್ ಇರಲ್ಲ, ಅಂದರೆ ಇನ್ನೂ ಬೇಕು ಅಂತ ಇರುತ್ತಲ್ವ. ಅಟ್ ದ ಸೇಮ್ ಟೈಮ್ ಏಕಾದಶ ಸ್ಥಾನಾಧಿಪತಿಯಾದಂಥ ಸೂರ್ಯ ತ್ರಿಕೋಣ ಸಂಬಂಧ ಬಂದಿದೆ. 9ನೇ ಮನೆಯಲ್ಲಿದ್ದಾನೆ. ಬುಧ ಸ್ವಕ್ಷೇತ್ರದಲ್ಲಿದ್ದಾನೆ, ಅದೊಂದು. ಪ್ಲಸ್ ಏಕಾದಶ ಸ್ಥಾನದಲ್ಲಿ ದಶಮಾಧಿಪತಿ ಇದ್ದಾನೆ, ಚಂದ್ರ ಇದ್ದಾನೆ. ಸೊ ಅದು ಅನುಕೂಲವೇ. ದಶಮಾಧಿಪತಿ ಏಕಾದಶ ಸ್ಥಾನದಲ್ಲಿರೋದರಿಂದ ಅದು ಕೂಡ ಅವನಿಗೆ ಹಣದ ವಿಚಾರವನ್ನೇ ಸೂಚನೆ ಮಾಡ್ತದೆ. ಸೊ ಹಾಗಾಗಿ ಹೆಚ್ಚಿನ ಶ್ರೀಮಂತಿ ಯಾಕೆ ಇದೆ ಅಂತಂದರೆ, ದ್ವಿತೀಯ ಸ್ಥಾನಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಏಕಾದಶಾಧಿಪತಿ ತ್ರಿಕೋಣ ಸ್ಥಾನದಲ್ಲಿದ್ದಾನೆ. ಸೊ ಹಾಗಾಗಿ ಇವನಿಗೆ ಹೆಚ್ಚಿನ ಶ್ರೀಮಂತಿಗೆ ಇದೆ ಅಂತ ಬರುತ್ತೆ. ಪಾಪಗ್ರಹಗಳ ಸಂಬಂಧ ಬಂದರೂ ಕೂಡ ಶ್ರೀಮಂತಿಗೆ ಬರುತ್ತೆ. ಅದರ ಉಪಯೋಗ ಏನೂ ಆಗೋದಿಲ್ಲ, ಅಥವಾ ಮಧ್ಯದಲ್ಲಿ ಹೊಟ್ಟೋಗೋ ವಿಚಾರ ನಮಗೆ ಗೊತ್ತಾಗಲ್ಲ. ಆದರೆ ಅವನು ಅದನ್ನು ಉಪಯೋಗಿಸ್ಕೊಳ್ಳೋದು ಏನಿರಲ್ಲ ಜಾಸ್ತಿ. ಪಾಪಗ್ರಹಗಳ ಸಂಬಂಧಪಟ್ಟದ್ದಿದ್ದರೆ ಅದೇ ರೀತಿ ಲಾಸಸ್ ಕೂಡ ಇರುತ್ತೆ. ಸೊ ಲಾಸಸ್ ನಾವು ಕನ್ಸಿಡರೇಷನ್ ಮಾಡಲ್ಲ. ಹಣ ಇದೆಯಾ ಇಲ್ವಾ ಅಂತ ನೋಡ್ತೀವಿ, ಅದ ಕಾರಣ ಹಣ ಇದೆಯಾ. ಈಗ ಲಾಸ್ ಆಗಬೇಕಾದ್ರೆ, ಫ್ಯೂಜ್ ಲಾಸ್ ಆಗಬೇಕಾದ್ರೆ ಫಸ್ಟ್ ಹಣ ಇರಬೇಕಲ್ಲ, ಫ್ಯೂಜ್ ಮನಿ ಇರಬೇಕು. ಹಣ ಇದೆಯಾ? ಇದೆ. ಹಣ ಉಳಿಯತ್ತೆಯಾ ಓವರ್ ಎ ಪೀರಿಯಡ್ ಅಂತಂದಾಗ ಶುಭಗ್ರಹಗಳ ಸಂಬಂಧ ಇದ್ದರೆ ಉಳಿಯತ್ತೆ, ಇಲ್ಲದ್ರೆ ಉಳಿಯಲ್ಲ. ಇವತ್ತು ಬರೋ ಹಣ ನಾಳೆ ಹೋಗ್ತದೆ. ಶೇರ್ ಮಾರ್ಕೆಟ್ ಹಂಗಿರುತ್ತೆ, ಫ್ಲಕ್ಚುವೇಷನ್ ಎಲ್ಲ ಕೂಡ. ಸಮಾಜದಲ್ಲಿ ಒಂದು ಸೈಕ್ಲೋನ್ ಬಂತ, ಶೇರ್ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಆಗ್ತದೆ. ಅದೇ ಒಂದು ಗೌರ್ಮೆಂಟ್ ಚೇಂಜ್ ಆಯಿತಾ, ಅಪ್ ಆ್ಯಂಡ್ ಡೌನ್ ಆಗ್ತದೆ. ಇದಕ್ಕೆ ನಿಯಮಗಳೇನಿಲ್ಲ. ಲಾಸ್ ಬರಬೇಕು ಅಂತಂದರೆ ಏನೋ ಗಾಳಿ ಮಳೆ ಬಂತು, ಎಲ್ಲ ಬೆಳೆ ಎಲ್ಲ ಹಾಳಾಯಿತು, ಆ ರೀತಿ ಇರಲ್ಲ. ಮನುಷ್ಯರ ನಂಬಿಕೆ ಮೇಲೆ ಹೋಗ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಲಾಭದ ಪಾಯಿಂಟ್ ಆಫ್ ವ್ಯೂಲೇ ನೋಡ್ತಾರೆ. ಹಾಗಾಗಿ ಫ್ಲಕ್ಚುವೇಷನ್ ಇರ್ತದೆ. ಪಾಪದ ನೋಡಿ, ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದಾನೆ. ಆ ದ್ವಿತೀಯ ಸ್ಥಾನವನ್ನು ಮತ್ತೆ ಶುಕ್ರ ನೋಡ್ತಿದ್ದಾನೆ, ಶನಿಯೂ ನೋಡ್ತಿದ್ದಾನೆ. ಶುಭ ಸಂಬಂಧವೂ ಇದೆ, ಪಾಪ ಸಂಬಂಧವೂ ಇದೆ. ದ್ವಿತೀಯಾಧಿಪತಿ ಆದಂಥವನು ಉಚ್ಚ ಸ್ಥಾನದಲ್ಲಿದ್ದಾನೆ, ಅದೂ ಅನುಕೂಲವಾಗೇ ಇದೆ.
ಆಮೇಲೆ ಏಕಾದಶ ಸ್ಥಾನಾಧಿಪತಿ ಆದವನು ತ್ರಿಕೋಣ ಸ್ಥಾನದಲ್ಲಿದ್ದಾನೆ, ತ್ರಿಕೋಣಾಧಿಪತಿಯ ಜೊತೆಗಿದ್ದಾನೆ, ಅದು ಒಂದು ಪಾಸಿಟಿವ್. ಶ್ರೀಮಂತಿಗೆ ಇದೆಯಾ? ಹೆಚ್ಚಿನ ಶ್ರೀಮಂತಿಗೆ ಇದೆ. ಆದರೆ ಆ ಶ್ರೀಮಂತಿಗೆ ಇರುತ್ತಾ ಹೋಗುತ್ತಾ ಅಂತಂಬುದು ಮತ್ತೆ ಪಾಪ ಸಂಬಂಧಗಳೇ ಬಂದಿದೆ, ಶುಭಗ್ರಹಗಳ ಸಂಬಂಧ ಕಡಿಮೆ ಬಂದಿರೋದ್ರಿಂದ ಫ್ಲಕ್ಚುವೇಷನ್ ಇರ್ತದೆ. ಉಳಿಯಲ್ಲ ಅಥವಾ ಅವರ ಅನುಭವಕ್ಕೆ ಬರಲ್ಲ. ಇದೆರಡರಲ್ಲಿ ಯಾವುದೋ ಒಂದು ನೋಡಬೇಕು. ಶ್ರೀಮಂತರಿಗಿರುವಂಥ ಪ್ರಶ್ನೆ ಏನಂತಂದರೆ, ಯಾವಾಗೂ ಕೂಡ ಹಣ ಬರಬೇಕು ಅಂತಲ್ಲ, ಕಾಂಪಿಟೀಟರ್ ಇರಬಾರ್ದು ಅಂತ, ಅವನಿಗನ ಜಾಸ್ತಿ ಇರಬೇಕು ಅಂತ. ಆ ಥರ ಹಣ ಬೇಕು ಅಂತಂದರೆ ಇಡೀ ಪ್ರಪಂಚದಲ್ಲಿ ಎಷ್ಟು ಹಣ ಇದೆಯೋ ಅದೆಲ್ಲ ನಂದೇ ಆಗಬೇಕು ಅಂತಿರುತ್ತೆ, ಅಥವಾ ಇಡೀ ದೇಶದಲ್ಲಿ ಎಲ್ಲರ ಜೊತೆ ಹಣ ಇದೆಯೋ ಅದೆಲ್ಲ ನಂದೇ ಆಗಬೇಕು ಅಂತಿರುತ್ತೆ. ಬಟ್ ಅವರಿಗೆ ಆ ಥರ ಇರಲ್ಲ, ಕಾಂಪಿಟೀಟರ್ ಇರಬಾರ್ದು. ಸೊ ಶ್ರೀಮಂತ ಸಮಾಜ ನಾನೇ ಅನಿಸಿಕೊಳ್ಳಬೇಕು, ಬೇರೆಯವರು ಶ್ರೀಮಂತರಿರಬಾರ್ದು, ಈ ರೀತಿ ಇರ್ತದೆ. ಒಂದು ವೇಳೆ ಆ ಥರ ಎಲಾನ್ ಮಸ್ಕ್ ಆಗಲಿ, ಮುಖೇಶ್ ಅಂಬಾನಿ ಆಗಲಿ, ಈ ಥರ ನನಗೂ ಏನಾದರೂ ಯೋಗ ಇದೆಯಾ ಅಂತಂದರೆ ನೋಡಿಕೊಳ್ಬೋದು. ಹಿಂದೂ ಲಗ್ನದಿಂದ ದ್ವಿತೀಯ ಏಕಾದಶ ಸ್ಥಾನ ನೋಡಿಕೊಳ್ಳಿ. ಅವುಗಳು ಉಚ್ಚ ಸ್ಥಾನದಲ್ಲಿದ್ದು ತ್ರಿಕೋಣಗಳ ಸಂಬಂಧ ಬಂದರೆ ಶ್ರೀಮಂತಿಗೆ ಬರುತ್ತೆ. ಇನ್ನೂ ಹೆಚ್ಚಿನ ಅನ್ಎಕ್ಸ್ಪೆಕ್ಟೆಡ್ ಮನಿ ಬರಬೇಕಾದ್ರೆ ಅಷ್ಟಮ ಸಂಬಂಧ ಬಂದರೆ ಸಡನ್ ನೀವು ಇದ್ದಕ್ಕಿದ್ದ ರಾತ್ರೋ ಶ್ರೀಮಂತರಾಗಿಬಿಡ್ತೀರ. ದುಬಾಯಿನ ಲಾಟ್ರಿ ಬಂತು, ಶ್ರೀಮಂತರಾಗಿಬಿಡ್ತಾರೆ. ಇದ್ದಕ್ಕಿದ್ದಾಗ ಶೇರ್ ಮಾರ್ಕೆಟ್ ಇದ್ದಕ್ಕಿದ್ದಾಗಿ ಚೇಂಜ್ ಆಯಿತು, ಶ್ರೀಮಂತರಾಗಿಬಿಡ್ತಾರೆ. ಇದ್ದಕ್ಕಿದ್ದಾಗ ರಿಯಲ್ ಎಸ್ಟೇಟ್ ಎಲ್ಲ ಬದಲಾಯಿತು, ಅವಾಗೂ ಚೇಂಜ್ ಆಗಿಬಿಡ್ತಾರೆ. ಇದ್ದಕ್ಕಿದ್ದಾಗ ಪವರ್ ಬಂತು, ಚೇಂಜ್ ಆಗ್ತದೆ. ಎಷ್ಟೋ ಮಾರ್ಗಗಳಿದೆ. ಸೊ ಇದಕ್ಕೆ ಈ ಹಣಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಪ್ರಶ್ನೆಗಳು, ಏಕೆಂದರೆ ನಾವು ರೆಮಿಡಿ ಅಪ್ಲಿಕೇಶನ್ ಅಂತಂಬೋದಿಲ್ಲದಾಗ ಇದರ ಬಗ್ಗೆ ಎಷ್ಟು ಸ್ಟಡಿ ಮಾಡಿದ್ರೂ ಅದರ ಉಪಯೋಗ ಶೂನ್ಯ. ಬಟ್ ನಾವು ರೆಮಿಡಿ ಪಾಯಿಂಟ್ ಆಫ್ ವ್ಯೂ ನೋಡಬೇಕು. ಸೊ ರೆಮಿಡಿ ಅಂತಂಬೋದು ನಿಮಗೆ ಶ್ರೀಮಂತರಿಗೆ ಏನು ರೆಮಿಡಿನೂ ಇಲ್ಲ, ಬೇಕಾದ್ರೆ ಜಾತಕ ನೋಡ್ಕೊಳ್ಳಿ ಅಷ್ಟೇ. ಅಷ್ಟು ಬಿಟ್ಟರೆ ಶ್ರೀಮಂತರಿಗೆ ಕೊಡೋಕ್ಕೆ ರೆಮಿಡಿ ಏನಿದೆ? ಯಾಕಂದರೆ ಶ್ರೀಮಂತಿಗೆಯಿಂದ ಸಂತೋಷ ಅದೆಲ್ಲ ಇರಲ್ಲ, ಅದು ಶಾಸ್ತ್ರವೇ ಹೇಳುತ್ತೆ. ಸೊ ಯಾಕೆಂದರೆ ಶ್ರೀಮಂತಿಗೆ ಬರೋದು ಜಾಸ್ತಿ, ಶ್ರೀಮಂತಿಗೆ ಇವತ್ತು ಬರಬೇಕು ಅಂತಂದರೆ ಅಷ್ಟಮ ಸಂಬಂಧವೋ ಷಷ್ಠ ಸಂಬಂಧವೋ ಆದರೆ ಬಿಟ್ಟರೆ ಬೇರೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಇವತ್ತು ನಾವು ಇನ್ಕಮ್ ಅರ್ನಿಂಗ್ ರೂಟ್ಸ್ ಕೂಡ ಅದೇ. ಒಂದೇ ರಿಯಲ್ ಎಸ್ಟೇಟ್ ಇದೆ, ಒಂದೇ ಪಾಲಿಟಿಕ್ಸು, ಒಂದೇ ಶೇರ್ ಮಾರ್ಕೆಟು, ಈ ಥರ. ಜಾಬ್ ವೈಸ್ ನೋಡಿದ್ರೆ ಒಳ್ಳೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಬರಬೇಕು, ಅತ್ಯಂತ ಹೆಚ್ಚು ಲಂಚ ಬರುವಂಥ ಜಾಬ್ ಬೇಕು, ಅಥವಾ ಟ್ರಾಫಿಕ್ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಬೇಕು. ಎಲ್ಲರೂ ಈ ರೀತಿ ಬಯಸ್ತಾರೆ. ಪಾಸಿಟಿವ್ ಆಗಿ ನೀವು ಅರ್ನ್ ಮಾಡೋಕ್ಕೆ ಏನು ಜಾಸ್ತಿ ಆಗಲ್ಲ. ನೆಗೆಟಿವ್ ಆಗಿ ಲಂಚ ತೊಗೊಂಡು ಅಥವಾ ಕಾಂಟ್ರಾಕ್ಟ್ಸು, ಬೆನಿಫಿಟ್ಸು ಈ ಥರ ತೊಗೊಂಡು ಬರೋದೇ ಜಾಸ್ತಿ. ಅದಕ್ಕೆಲ್ಲ ಕೂಡ ನಿಮಗೆ ದುಷ್ಟಗ್ರಹಗಳ ಸಂಬಂಧ ಇರಬೇಕು. ಇಲ್ಲ ಪಾಸಿಟಿವ್ ಆಗಬೇಕು ಅಂತಂದರೆ ಶುಭಗ್ರಹಗಳ ಸಂಬಂಧ ಇದ್ದರೆ, ದುಡ್ಡು ಇದೆ ನಿಮ್ಮ ಹತ್ರ, ನಿಮಗೆ ಗೊತ್ತಾಗುತ್ತೆ ದುಡ್ಡು ಇದೆಯಾ ಇಲ್ವಾ ಅಂತ. ಬೇರೆಯವರು ರಿಕಗ್ನೈಸ್ ಮಾಡಲಿಕ್ಕಾಗಲ್ಲ. ನಿಮಗೆ ಶ್ರೀಮಂತಿಗೆ ದುಡ್ಡಿದೆ ಅಂತಂಬೋದು ಬೇರೆಯವರು ರಿಕಗ್ನೈಸ್ ಮಾಡಬೇಕಾದ್ರೆ, ಬೇರೆಯವರು ರಿಕಗ್ನೈಸ್ ಹೆಂಗೆ ಮಾಡ್ತಾರೆ? ಎಲ್ಲರಿಗಿಂತಲೂ ಜಾಸ್ತಿ ಯಾರಿಗಿದೆ ಅವ್ರನ್ನ ರಿಕಗ್ನೈಸ್ ಮಾಡ್ತಾರೆ. ಮೆಜಾರಿಟಿ ಪೀಪಲ್ ತೊಗೊಳ್ತಾರೆ. ಒಂದು ಊರಿನಲ್ಲಿ ಶ್ರೀಮಂತ ಅಂತ ಅನ್ಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಒಂದು ಹಳ್ಳಿಯಲ್ಲಿ ಎಲ್ಲರಿಗಿಂತಲೂ ದೊಡ್ಡ ಮನೆ ಕಟ್ಕೊಂಡಿರ್ಬೇಕು, ಅವನು ಎಲ್ಲರಿಗಿಂತೂ ಹಣ ಜಾಸ್ತಿ ಇಟ್ಕೊಂಡಿರಬೇಕು, ಅವನಿಗೆ ಊರು ಪ್ರೆಸಿಡೆಂಟ್ ಪವರ್ ಇರಬೇಕು. ಇದನ್ನು ಶ್ರೀಮಂತ ಅಂತಂತಾರೆ. ಊರಲ್ಲಿ ದುಡ್ಡಿದ್ದವ್ರನ್ನೆಲ್ಲ ಶ್ರೀಮಂತ ಅಂತ ಯಾರು ಅನ್ನಲ್ಲಲ್ವ? ಅದೇ ರೀತಿ ರಾಷ್ಟ್ರ ಮಟ್ಟಕ್ಕೆ, ದೇಶದ ಮಟ್ಟಕ್ಕೆ, ಪ್ರಪಂಚದ ಮಟ್ಟಕ್ಕೆ ಇದೇ ರೀತಿ ಇರ್ತದೆ. ಅದಕ್ಕೆ ಸಡನ್ನಾಗಿ ಹಣ ಬರಬೇಕು. ಅದಕ್ಕೆ 6ನೇ ಮನೆ 8ನೇ ಮನೆ ಸಂಬಂಧ ಇದ್ರೇ ಸಾಧ್ಯ. ಅದು ಕೂಡ ಓವರ್ ಎ ಪೀರಿಯಡ್ ಇರ್ತದೆ, ಎಲ್ಲ ಟೈಮಲ್ಲಿ ಇರಲ್ಲ. ಅದು ನಾವು ದಶಗಳನ್ನು ನೋಡ್ಕೋಬೇಕು. ಒಂದು ಗ್ರಹ ವಿಪರೀತ ರಾಜಯೋಗ ಅಂತ ಅಂಬೋದಿದ್ದರೆ ಪ್ರಾರಂಭ ಅದು ತುಂಬ, ಇವಾಗ ಸ್ಥಾನಾಧಿಪತಿ ಆದಂಥ ಗ್ರಹ ದುಷ್ಟ ಸ್ಥಾನದಲ್ಲೇ ಇದ್ದಾನೆ ಅಂದ್ಕೊಳ್ಳಿ. ಆ ದುಷ್ಟಗ್ರಹ ಬಂದು ಯಾವುದೋ ಶುಕ್ರನೋ ಕುಜನೋ ಆಗಿದ್ದಾನೆ ಅಂತ ಅಂದುಕೊಳ್ಳೋಣ. ಆ ಶುಕ್ರ ಅಂದರೆ 20 ವರ್ಷ, ಶುಕ್ರ ಮಹಾದಶೆ ಯಾವ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಆ 20 ವರ್ಷದಲ್ಲಿ ಪ್ರಾರಂಭ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಬೇಕಾದಷ್ಟು. ಯಾಕೆಂದರೆ ವಿಪರೀತ ರಾಜಯೋಗದ ಎಫೆಕ್ಟ್ ಏನು? ಅದು ಕೊನೆಗೆ ನೋವನ್ನು ಕೊಡುತ್ತೆ. ಆ ನೋವನ್ನು ಕೊಡಬೇಕಾದ್ರೆ ಫಸ್ಟ್ ಸುಖ ಅಂತ ಅಂಬೋದು ಗೊತ್ತಿರಬೇಕು. ಶ್ರೀಮಂತಿಗೆ ಏನೂ ಇಲ್ಲ, ದುಡ್ಡೇ ಇಲ್ಲದ್ದವನನ್ನು ಅವನಿಗೇನು ಅವಮಾನ ಇರ್ತದೆ? ಅವನಿಗೆ ಅವಮಾನ ಏನಿರಲ್ಲ ದುಡ್ಡಿಲ್ಲದ್ದವನಿಗೆ. ಶ್ರೀಮಂತಿಗೆ ಇದ್ದವನಿಗೆ ಅವಮಾನ. ಯಾಕೆಂತಂದರೆ 99 ಜನ ಹೊಗಳೋರಿದ್ದು ಒಬ್ಬನ ಬೈಯೋನಿದ್ರೂ ಕೂಡ ಅವರಿಗೆ ತಲೆ ಒಡೆದೋಗ್ತದೆ. ಅದೇ ನಿಮ್ಗೆ ಇರೋದಿಬ್ಬರು, ಆ ಇಬ್ಬರು ನಿಮ್ಮನ್ನು ಬೈತಾನೇ ಇದ್ರು, ತಂದೆ ತಾಯಿ ಅವ್ರಿಗೆ ಬೈತಾನೇ ಇದ್ರು ಅಂದ್ಕೊಳ್ಳಿ, ನೀವು ಒರೆಸ್ಕೊಂಡು ಹೋಗ್ತಾ. ಯಾಕಂದರೆ ಅಭ್ಯಾಸ ಆಗೋಗ್ಬಿಟ್ಟಿರ್ತದೆ, ಅವರಿಗೆ ಅಭ್ಯಾಸ ಆಗಿರಲ್ಲ. ಹಾಗಾಗಿ ಶ್ರೀಮಂತಿಗೆ ಜಾಸ್ತಿ ಬರುತ್ತೆ ವಿಪರೀತ ರಾಜಯೋಗದಲ್ಲಿ. ಜನರಲ್ಲ ನೋಡ್ಕೊಳ್ಳಿ, ಜನರಲ್ಲ ನೋಡಿಕೊಂಡ್ರೂ ಕೂಡ ಶುಕ್ರ ಮಹಾದಶ ಬಂದರೆ
ಶ್ರೀಮಂತಿಗೆ ಬರುತ್ತೆ ಅಥವಾ ಭೋಗ ಬರುತ್ತೆ. ಶ್ರೀಮಂತಿಗೆ ಅಂತ ಹೇಳಲ್ಲ, ಭೋಗ ಬರುತ್ತೆ. ಅವರವರ ಲೆವೆಲಲ್ಲಿ ಏನೇನು ಭೋಗ ಇದೆಯೋ ಆ ಭೋಗ ಬರುತ್ತೆ. ಸಾಮಾನ್ಯವಾಗಿ ಒಂದು ಸಣ್ಣ ಕುಡುಕನಾಗಿದ್ದ ಅಂದ್ಕೊಳ್ಳಿ, ಅವನಿಗೆ ಫಾರಿನ್ ಸ್ಕಾಚ್ ಕುಡಿಯುವಂಥ ಅವಕಾಶ ಬರುತ್ತೆ. ಸಾಮಾನ್ಯವಾಗಿ ಒಂದು ಸಣ್ಣ ಯಾವುದೋ ಒಂದು ಚಿಕ್ಕ ಹೋಟೆಲ್ ತಿಂಬೋನಿಗೆ ದೊಡ್ಡ ಹೋಟೆಲ್ ತಿಂಬೋ ಅವಕಾಶ ಸಿಗುತ್ತೆ. ಆದರೆ ವಿಪರೀತ ರಾಜಯೋಗದಲ್ಲಿ ಕೊನೆಗೆ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ನಿಂದು ಲಿವರ್ ಸಿರೋಸಿಸ್ ಬಂದಿದೆ, ಲಿವರ್ ಡ್ಯಾಮೇಜ್ ಆಗಿದೆ, ಇನ್ನೊಂದು ಡ್ಯಾಮೇಜ್ ಆಗಿದೆ, ಇಂಟೆಸ್ಟೈನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಏನಾಯಿತು, ಅದಕ್ಕೆ ಮತ್ತೆ ದೊಡ್ಡ ಆಪ್ರೇಷನ್ ಮಾಡಿ ದೊಡ್ಡ ಹಾಸ್ಪಿಟ್ಲಿಗೆ ಓಡಬೇಕಾಗತ್ತೆ. ಓಕೆ, ಅದು ವಿಪರೀತ ರಾಜಯೋಗ. ಅದಕ್ಕೆ ಎಷ್ಟು ನಿಮಗೆ ಸುಖವನ್ನು ಕೊಡುತ್ತೋ ಅಷ್ಟೇ ದುಃಖವನ್ನು ಕೊಡುತ್ತೆ. ಹೇಳ್ತಲ್ವಾ, ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಸುಖ ದುಃಖೇ ಮನುಷ್ಯಾಣಾಂ ಚಕ್ರವತ್ ಪರಿವರ್ತಿತಃ. ಎಷ್ಟು ಸುಖ ಬರುತ್ತೋ ಅಷ್ಟೇ ದುಃಖ ಕೂಡ ಬರುತ್ತೆ. ಶ್ರೀಮಂತಿಗೆ ಅಂತ ನಾವು ತಲೆ ಬೆನ್ನು ತಟ್ಟಿಕೊಂಡು ಚೆಲ್ಲಾಡೋಕ್ಕೆ ಉಪಯೋಗ ಇಲ್ಲ. ಅದು ಫಸ್ಟು ಶ್ರೀಮಂತಿಗೆ ಕೊಡುತ್ತೆ. ಯಾಕಂದರೆ ಬೇರೆಯವ್ರಿಗೆ ರಿಕಗ್ನೈಸ್, ನಮ್ಮನ್ನು ಶ್ರೀಮಂತರು ಅಂತ ಅನಿಸಿಕೊಳ್ಳಿಕ್ಕೆ ಬೇಕಾದಷ್ಟು ಶ್ರೀಮಂತಿಗೆ ಬರುತ್ತೆ. ಆದರೆ ನಿಮಗೆ ಕಷ್ಟ ಬಂತು ಅಂದ್ಕೊಳ್ಳಿ, ಬೇರೆಯವರು ರಿಕಗ್ನೈಸ್ ಮಾಡಲ್ಲ. ನಾವು ಅದೇ ಅಂದ್ಕೊಳ್ತೇವೆ, ನಾವು ಸುಖ ಬಂದಾಗೂ ರಿಕಗ್ನೈಸ್ ಮಾಡಬೇಕು, ಕಷ್ಟ ಬಂದಾಗ ಯಾಕೆ ಯಾರೂ ರಿಕಗ್ನೈಸ್ ಮಾಡಲ್ಲ. ಸುಖ ಬಂದಾಗ ಎಲ್ಲರೂ ಬರ್ತಾರೆ. ಅದೊಂದು ಹಾಡಿದಲ್ವ ದಾಸರದು, ಉಂಟಾದ ಕಾಲಕ್ಕೆ ನೆಂಟಾರು ಬರುವಾರು, ಈ ಇದಲ್ವ. ಸೊ ಎಲ್ಲ ಹಣ ಇದ್ದಂದ್ಕೊಳ್ಳಿ ಎಲ್ಲರೂ ಬರ್ತಾರೆ, ಇದ್ದಿದ್ದೆಲ್ಲ ಹೋಯ್ತು ಅಂದ್ಕೊಳ್ಳಿ ಯಾರೂ ನಮ್ಮ ಪಕ್ಕ ಕೂಡ ಬರಲ್ಲ. ಸೊ ಅದನ್ನು ನಾವು ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಶ್ರೀಮಂತಿಗೆ, ನಮಗೆ ಶ್ರೀಮಂತಿಗೆ ಬೇಕು, ನಾನು ರಿಕಗ್ನೈಸ್ ಮಾಡೋಷ್ಟು ಶ್ರೀಮಂತಿಗೆ ಬೇಕು. ಹೊರಗಿನವ್ರು ರಿಕಗ್ನೈಸ್ ಮಾಡುವಂಥ ಶ್ರೀಮಂತಿಗೆ ನಮಗೆ ಬೇಡ. ನನಗೆ ಮನಸ್ಸಿನಲ್ಲಿ ಇದು ಬೇಕು ಅಂತ ಅನಿಸ್ತು, ಅದನ್ನು ಪಡೀಲಿಕ್ಕೆ ಬೇಕಾದಂಥ ದುಡ್ಡಿದೆಯಾ, ಸಾಕು. ಅದು ಇನ್ನೊಬ್ಬರದ್ದು ನನ್ನನ್ನು ಶ್ರೀಮಂತಿಗೆ ಅಂತ ಅನ್ನೋದು ಯಾಕೆ? ಇನ್ನೊಬ್ಬರು ಅನ್ನೋದು ಕಂಪ್ಯಾರಿಸನ್ ಮಾಡಿ ಅಂತಾರೆ. ಅವನು ಯಾಕೆ ಕಂಪ್ಯಾರಿಸನ್ ಮಾಡಬೇಕು? ನನಗೆ ಭಗವಂತ ದುಡ್ಡು ಕೊಟ್ಟಿದ್ದಾನೆ, ನಾನು ಉಪಯೋಗಿಸ್ತಾ ಇದ್ದೀನಿ, ಸಾಕು. ಇನ್ನೊಬ್ಬನ ಹತ್ರ ನನಗೆ ಯಾಕೆ ಬೇಕು ಅಂತಂದರೆ ಅವನು ತುಂಬ ಸಂತೋಷವಾಗಿರ್ತಾನೆ. ಅವನಿಗೆ ನಾಳೆ ಏನಾದರೂ ಕಷ್ಟ ಬಂದರೂ ಕೂಡ ಇನ್ನೊಬ್ಬರು ಅದನ್ನು ಗುರ್ತಿಸ್ಬೇಕು, ಅವ್ರು ಸ್ಪಂದಿಸಬೇಕು, ಅವ್ರು ನನಗೆ ಸಹಾಯ ಮಾಡಬೇಕು ಅಂತ ರಿಕ್ವೈರ್ಮೆಂಟ್ ಏನಿರಲ್ಲ ಅವನಿಗೆ. ಯಾವಾಗ ನಮ್ಮ ಶ್ರೀಮಂತಿಗೆ ಇನ್ನೊಬ್ಬರು ರಿಕಗ್ನೈಸ್ ಮಾಡಬೇಕು ಅಂತ ನಾವು ಆ ರೀತಿಯಾಗಿ ಹೋಗ್ತೀವೋ ಅವರು ರಿಕಗ್ನೈಸ್ ಮಾಡ್ತಾರೆ, ಬಟ್ ಕಷ್ಟ ಬಂದಾಗ ರಿಕಗ್ನೈಸ್ ಮಾಡಲ್ಲ. ಸೊ ಇದು ನಾವು ಅರ್ಥ ಮಾಡಿಕೊಳ್ಬೇಕು. ಇದು ಹಣದ ಬಗ್ಗೆ ನಾವು ಪಾಸಿಟಿವ್ ಆಗಿ ಆಲೋಚನೆ ಮಾಡಿದ್ರೆ ಈ ರೀತಿ ಮಾಡಬೇಕು. ಇಲ್ಲ, ನಾನು ಹಣವೇ ಬೇಕು, ಅದು ಏನನ್ನಾಗಲಿ, ಅದು ಸುಖ ಕೊಡ್ತದೋ ದುಃಖ ಕೊಡ್ತದೋ ಅದು ಬೇರೆ ವಿಷಯ, ಹಣನೇ ಬೇಕು ಅಂತಂದರೆ ಅದು ಜ್ಯೋತಿಷ್ಯನ ಕರ್ತವ್ಯ ಏನೂ ಇಲ್ಲ. ಜ್ಯೋತಿಷ್ಯ ಅಂದರೆ ಹಿತವನ್ನು ಬಯಸೋನು ಮಾತ್ರವೇ. ಅವನಿಗೆ ಇಷ್ಟ ಬೇಕಾದದ್ದೆಲ್ಲ ಬಯಸೋದಂತಂದರೆ ಇಲ್ಲಪ್ಪ ನೀನು ಡೈರೆಕ್ಟರ್ ದೇವ್ರ ಕೂಡ ಮಾತಾಡ್ಕೋ, ಜ್ಯೋತಿಷ್ಯರದ್ದು ಯಾಕೆ ಬೇಕಾಗಿದೆ? ಸೊ ಈ ರೀತಿ ಬರುತ್ತೆ. ಹಾಂ, ಸೊ 12ನೇ ಮನೆ ಅಧಿಪತಿ 12ನೇ ಮನೆಯಾಗಿರೋದ್ರು ವಿಮಲ ಯೋಗ ಅಂತೀವಿ, ಅಥವಾ ವಿಪರೀತ ರಾಜಯೋಗ ಕೂಡ ಅಂತೇವೆ. ಯಾಕಂದರೆ ದುಷ್ಟ ಸ್ಥಾನಾಧಿಪತಿ ದುಷ್ಟ ಸ್ಥಾನದಲ್ಲೇ ಇದ್ದಾನಲ್ವ. ಸೊ ದುಷ್ಟ ಸ್ಥಾನಾಧಿಪತಿ ದುಷ್ಟ ಸ್ಥಾನದಲ್ಲಿದ್ದರೆ ವಿಪರೀತ ರಾಜಯೋಗ. ಸೊ ಮೇಲಕ್ಕೆ ಹೋಗ್ತಾನೆ. ಈ ಒಂದು ವಿಜಯ್ ಮಾಲ್ಯ, ನೀರವ್ ಮೋದಿ ಇದಾರಲ್ಲ, ಫಸ್ಟು ಅವ್ರು ಏನು ಶ್ರೀಮಂತಿಗೆ ನಿಮಗೆ ಗೊತ್ತಿರಬೇಕು. ಈ ವಿಜಯ್ ಮಾಲ್ಯ ಶ್ರೀಮಂತಿಗೆ ಹೇಗೆ ಅಂತಂದರೆ, ಅವನಿಗೆ ಕಾಸ್ಟ್ಲಿಯೆಸ್ಟ್ ಕಾರ್ ಇದೆ ಆತನ ಹತ್ರ. ಇದೊಂದು ಒಂದು ಆರ್ಟಿಕಲಲ್ಲಿ ಬಂದಾಗ ಓದಿದೆ, ಲಂಡನಲ್ಲಿ ಕಾಸ್ಟ್ಲಿಯೆಸ್ಟ್ ಕಾರ್ ಅದು. ಅದನ್ನೇನು ಮಾಡ್ತಾನೆ, ಊರಿಗೆ ಹೋಗೋ ಕಾಲಕ್ಕೆ, ಇಂಡಿಯಾಗೆ ಬರಬೇಕು ಅಂತ ಅನ್ಬೋ ಕಾಲಕ್ಕೆ ಒಂದು ಬ್ಯಾಂಕಿಗೆ ಹೋಗಿ ಅದನ್ನು ಅಡ ಇಟ್ಟು ಸಮ್ ಬೇಸಿಕ್ ಅಮೌಂಟ್ ತೊಗೊಳ್ತಾನೆ. ಪಕ್ಕದವ್ರು ನಗ್ತಾರೆ, ಯಾಕೆ ಸರ್ ಇದನ್ನು ಯಾಕೆ ಇದು ಅಡ ಇಟ್ಟಿದ್ದೀರಿ, ನಿಮಗೆ ಬೇಕಾದಷ್ಟು ಶ್ರೀಮಂತಿಗೆ ಇದೆ, ಈ ಸಣ್ಣ ಅಮೌಂಟಿಗೆ ಇಷ್ಟು ಡಾಲರ್ ಯೂರೋಸ್ ಯಾಕೆ ಅದನ್ನು ಇದಿಟ್ರಿ ಅಂತ ಕೇಳ್ತಾರೆ. ಇಲ್ಲ, ಇದು ನಾನು ಮನೆಗೆ ಇಟ್ಕೊಂಡು ಅದನ್ನು ಮೇಂಟೆನೆನ್ಸ್ ಮಾಡೋಕ್ಕೆ ತುಂಬ ಕಷ್ಟ, ಅವ್ರಿಗೆ ಇಟ್ಟಿವಿ ಅಂದ್ಕೊಳ್ಳಿ, ಅವ್ರು ಮೇಂಟೆನೆನ್ಸ್ ಮಾಡಲೇಬೇಕು ಮತ್ತೆ. ಸೊ ಹಾಗಾಗಿ ಅವ್ರ ಮೇಂಟೆನೆನ್ಸ್ ಜೋಪಾನವಾಗಿ ನೋಡ್ಕೊಳ್ತಾರೆ ಅಂತ ಇಟ್ಟೆ. ಸೊ ಎಂಥ ಶ್ರೀಮಂತಿಗೆ, ಅಂಥ ಶ್ರೀಮಂತಿಗೆ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂದರೆ, ಆತಗೆ ಬೇಕಾದಷ್ಟಿದೆ, ಬಟ್ ಸಮಾಜದಲ್ಲಿ ಆತನ ಶ್ರೀಮಂತ ಅಂತ ಗುರುತಿಸ್ತಾ ಇಲ್ಲ ಯಾರೂ ಅಷ್ಟೇ, ಆತನ ಫ್ರಾಡ್ ಅಂತಲೇ ಗುರುತಿಸ್ತಾರೆ. ಆತನ ಶ್ರೀಮಂತಿಗೆ ಏನು ತೊಂದರೆ ಇಲ್ಲ, ಲಂಡನ್ನಲ್ಲಿ ಐಷಾರಾಮ ಜೀವನ ಇದೆ. ಆದರೆ ಅವ್ರಿಗೇನು ಬಯಸಿದ್ದೇನು, ಸಮಾಜದಲ್ಲಿ ನಾನು ಶ್ರೀಮಂತಿಗೆ ಆಗಬೇಕು ಅಂತ ಬಯಸಿದ್ದು, ಅದು ಇಲ್ಲ ಅಷ್ಟೆ. ಅವನ ಮೇಲೆ ಇನ್ನೊಬ್ಬರು ಬರ್ತಾನೆ. ಈಗ ವಿಜಯ್ ಮಾಲ್ಯಾಗಿಂತ ಶ್ರೀಮಂತಿಗೆಗಿಂತಲೂ ಜಾಸ್ತಿ ಇದ್ದವರು ನಮ್ಮ ಭಾರತದಲ್ಲಿ ಭಾಳ ಜನ ಇದ್ದಾರೆ, ಪ್ರಪಂಚದಲ್ಲಿ ಭಾಳ ಜನ ಇದ್ದಾರೆ. ಇವತ್ತು ವಿಜಯ್ ಮಾಲ್ಯ ಶ್ರೀಮಂತ ಅಂತ ಹೇಳೋರು ಯಾರಿದ್ದಾರೆ? ಯಾರೂ ಇಲ್ಲ. ಆ ವಿಜಯ್ ಮಾಲ್ಯ ಅಂತಂದರೆ ಬ್ಯಾಂಕ್ ಒಳಗಡೆ ಮೋಸ ಮಾಡಿದವನು ಅಂತ ಹೇಳ್ತಾರೆ ಅಷ್ಟೆ. ಸಾಕಲ್ವಾದೆ, ಒಬ್ಬ ಒಳ್ಳೆ ದೊಡ್ಡ ಮನುಷ್ಯನಿಗೆ ಕೀರ್ತಿ ಬೇಕು ಅಂತಂಬೋನಿಗೆ ಈ ಅಪಕೀರ್ತಿಯೇ ದೊಡ್ಡ ಶ್ರೀಮಂತಿಗೆ ನಾಶ. ಶ್ರೀಮಂತಿಗೆ ದೊಡ್ಡವರಿಗೆ ಏನಂತಂದರೆ ಕೀರ್ತಿ.
ಅವರಿಗೆ ಕೀರ್ತಿ ಬೇಕು, ಪವರ್ ಬರಬೇಕು, ಅದು ಶ್ರೀಮಂತಿಗೆ. ದುಡ್ಡು ಅಂತಂಬೋದು ನಮ್ಮಂಥವರಿಗೆ, ಸಾಮಾನ್ಯ ಜನಕ್ಕೆ ದುಡ್ಡು ಬೇಕು, ಅವರಿಗೆಲ್ಲ ದುಡ್ಡಲ್ಲ, ದುಡ್ಡಿನಿಂದ ಆಗುವಂಥ ಹೈಯೆಸ್ಟ್ ಬೆನಿಫಿಟ್ ಏನಿದೆ ಅದಾಗಬೇಕು ಅಂತ ಇರುತ್ತೆ ಅವರಿಗೆ. ಸೊ ವಿಪರೀತ ರಾಜಯೋಗ ಕೂಡ ಸೂಚನೆ ಮಾಡ್ತದೆ. 12ನೇ ಮನೆ ಅಧಿಪತಿಯಾದಂಥ ಶುಕ್ರ 12ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ, ಅವನ ಜೊತೆ ಮತ್ತು ಶನಿ ಬೇರೆ ಇದ್ದಾನೆ. ವಿಪರೀತ ರಾಜಯೋಗ ಅಂದರೆ ಪ್ರಾರಂಭದಲ್ಲಿ ಬೇಕಾದಷ್ಟು ಅನುಕೂಲಗಳಾಗ್ತದೆ, ಕೊನೆಯ ಕಾಲದಲ್ಲಿ ಅದೇ ದುಃಖ ಕೊಡುತ್ತೆ. ಅಂದರೆ ಏನು, ಯಾವುದು ಹಣವನ್ನು ತಗೊಂಡು ಯಾರು ನನ್ನವರು ಅಂದ್ಕೊಡ್ತಾರೆ ಅವರೇ ಮೋಸ ಮಾಡ್ಬೋದು. ಕುಟುಂಬ ಸಭ್ಯರಾಗ್ಬೋದು, ಕೊಲೀಗ್ಸ್ ಆಗ್ಬೋದು, ಜೊತೆಗಿದ್ದಂಥ ಮೆಂಬರ್ಸ್ ಆಗ್ಬೋದು, ಅವರೇ ಇವನನ್ನು ಮೋಸ ಮಾಡಿ ಕೆಳಗೆ ತುಳಿಬೋದು. ಆ ಥರ ಅವಕಾಶಗಳು ಉಂಟು. ಸೊ ಇದರ ಹೆಚ್ಚಿನ ವಿಷಯ ನಾವೇನು ಮಾಡೋಣ ಅಂದರೆ, ಸ್ವಲ್ಪ ನಮಗೆ ರೆಮಿಡಿ ಬೇಕು. ರೆಮಿಡಿ ಎಲ್ಲಿ ಸಿಗುತ್ತೆ ಅಂದರೆ ರೆಮಿಡಿ ಅಂದರೆ ನೆಮ್ಮದಿ. ಹಣದ ವಿಚಾರದಲ್ಲಿ ನೆಮ್ಮದಿ ಸಿಗಬೇಕು. ಸೊ ಆ ನೆಮ್ಮದಿಗೋಸ್ಕರ ಶಾಸ್ತ್ರ ಏನು ಹೇಳುತ್ತೆ, ಭಗವಂತನ ಸ್ಟ್ಯಾಂಡ್ ಏನು, ಶಾಸ್ತ್ರದ ಸ್ಟ್ಯಾಂಡ್ ಏನು, ಅದನ್ನು ನೋಡಿ ಮತ್ತು ಇದರ ಬಗ್ಗೆ ಪ್ರಶ್ನೆಗಳನ್ನು ನಾವು ಮುಂದುವರಿಸೋಣ. ಇನ್ನು ಮುಂದೆ ಇವತ್ತು ಸಮಯಾತೀತ ಆಗಿದೆ. ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಇನ್ನೇನಾದರೂ ಇದಕ್ಕೆ ಸಂಬಂಧಪಟ್ಟ, ಯಾಕಂದರೆ ಹಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಜಾಸ್ತಿ ಇಲ್ಲ, ನನ್ನ ಹತ್ರಂತೂ ಇಲ್ಲ, ಅದಕ್ಕೆ ನಾನು ನೀವು ಕೇಳಿದ್ರೆ ಹೇಳ್ತಾ ಇದ್ದೇನೆ. ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ, ಯಾಕಂದರೆ ನಮ್ಮ ಸಾಮಾನ್ಯ ಜನರು ಎಲ್ಲರೂ ಟಚ್ಚಲ್ಲಿರ್ತಾರೆ, ಎಲ್ಲರೂ ಕೇಳ್ತಾರೆ, ನಾವು ಪ್ರಾಕ್ಟಿಕಲಿ ನೋಡ್ತಾ ಇರ್ತೀವಿ. ಆದ ಕಾರಣ ಅವರ ಪ್ರಶ್ನೆಗಳನ್ನು ಕೇಳೋದು ಈಸಿ, ಅನುಭವಿಸೋದು ಈಸಿ, ಡಿಸ್ಕಸ್ ಮಾಡೋದು ಈಸಿ. ಶ್ರೀಮಂತಿಗೆ ಅಂತಂಬೋ ವಿಚಾರ ಅವರ ಜೊತೆ ಸಹವಾಸ ಮಾಡಿದರೆ ಮಾತ್ರವೇ ಆ ಎಕ್ಸ್ಪೀರಿಯನ್ಸ್ ನಮಗಾಗುತ್ತೆ. ಅವ್ರಿಗೇನು ಸಮಸ್ಯೆಗಳಿರುತ್ತೆ, ಅವ್ರಿಗೇನು ಪ್ರಶ್ನೆಗಳಿರುತ್ತೆ ಅಂತ. ನಾವು ಅಲ್ಲಿ ಇಲ್ಲಿ ಸಿನಿಮಾದಲ್ಲಿ ನೋಡಿ, ಪೇಪರಲ್ಲಿ ಓದಿ ಇವ್ರಿಗೆ ಈ ಥರ ಸಮಸ್ಯೆ ಇದೆ ಅಂತ ಅಂದುಕೊಂಡು ನಾವು ಪ್ರಶ್ನೆ ಮಾಡ್ತೀವಿ. ಹಾಗಾಗಿ ಹೆಚ್ಚಿನ ಪ್ರಶ್ನೆಗಳೇನಿಲ್ಲ ಇದರಲ್ಲಿ. ನಮಗೆ ಪ್ರತಿಯೊಬ್ಬನಿಗೂ ಹಣದ ಸಮಸ್ಯೆ ಇದೆ. ಆ ಹಣದ ಸಮಸ್ಯೆಗೆ ಶ್ರೀಲಗ್ನ ಬೇಕಾಗಿಲ್ಲ, ಸಾಮಾನ್ಯ ಲಗ್ನವನ್ನು ನೋಡ್ತೇವೆ. ದ್ವಿತೀಯ ಸ್ಥಾನ, ಚತುರ್ಥ ಸ್ಥಾನ, ಏನೋ ಹಣಕ್ಕೆ ತುಂಬ ತಾಪತ್ರಯ ಇದೆ, ದ್ವಿತೀಯ ಸ್ಥಾನ ನೋಡಿ. ಇಲ್ಲ ನನಗೇನಾದರೂ ಜೀವನದಲ್ಲಿ ಪ್ರಾಫಿಟ್ ಬರುತ್ತಾ, ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಏಕಾದಶ ಸ್ಥಾನ ನೋಡಿ. ಮ್ಯಾಕ್ಸಿಮಮ್ 10th ಹೌಸ್ ನೋಡಿದ್ರೆ ಸಾಕು. ಇನ್ಕಮ್ ಅಂದರೆ 10ನೇ ಮನೆ ಅಲ್ವಾ. ನಮ್ಮ ಸಮಸ್ಯೆಗಳೆಲ್ಲ ಕೂಡ ದುಡ್ಡು ಇಲ್ಲ ಅಂತಂದರೆ, ದುಡ್ಡು ಬರಬೇಕು ಅಂದರೆ 10ನೇ ಮನೆ ಸಾಕು. ದ್ವಿತೀಯ ಏಕಾದಶ ಬೇಕಿಲ್ಲ. ನನಗೆ ಸ್ವಲ್ಪ ಸೇವಿಂಗ್ಸ್ ಮಾಡ್ತೀನಿ ಅಂತಂದರೆ ಆಲ್ರೆಡಿ ಇನ್ಕಮ್ ಇರಬೇಕು. ಇನ್ಕಮ್ ಇದ್ದವನೇ ಸೇವಿಂಗ್ಸ್ ಮಾಡ್ತಾನೆ. ಸೇವಿಂಗ್ಸ್ ಬೇಕು ಅಂತಂದರೆ ದ್ವಿತೀಯ ಸ್ಥಾನ ನೋಡಿ. ದ್ವಿತೀಯ ಸ್ಥಾನ ಚೆನ್ನಾಗಿದ್ದರೆ ಸೇವಿಂಗ್ಸ್ ಇದೆ. ದ್ವಿತೀಯ ಸ್ಥಾನ ವೀಕ್ ಆಗಿದೆ ಅಂದರೆ ಸೇವಿಂಗ್ಸ್ ಕಡಿಮೆ ಇದೆ. ದ್ವಿತೀಯ ಸ್ಥಾನ ಪವರ್ಫುಲ್ ಆದರೂ ಕೂಡ 12ನೇ ಮನೆ ಪವರ್ಫುಲ್ ಆಯ್ತು ಅಂದ್ಕೊಳ್ಳಿ, ಸೇವಿಂಗ್ಸ್ ಇದೆ, ಆ ಸೇವಿಂಗ್ಸ್ ಎಲ್ಲ ಕೂಡ ಕೆಟ್ಟ ಚಟಗಳಿಗೆ, ಖರ್ಚುಗಳಿಗೆ ಮಾಡಿ ಎಲ್ಲ ಕರಗಿಸಿಬಿಡ್ತಾನೆ ಅಂತ ಅರ್ಥ. ಈ ರೀತಿ ಅವರವರ ಪ್ರಶ್ನೆಗಳ ಮೇಲೆ ಹೋಗುತ್ತೆ. ಬೇಕಾದರೆ ನಾವು ಒಬ್ಬ ಸಾಮಾನ್ಯ ಮನುಷ್ಯ ಅವನ ಸಮಸ್ಯೆಗಳೇನಿದೆ, ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ, ಇದು ಬೇಡ, ಇತನೇ ಟಾಪಿಕ್ ಬೇಡ. ನೆಕ್ಸ್ಟ್ ಕ್ಲಾಸಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಪೀಪಲ್, ಅದು ಮಿಡಲ್ ಕ್ಲಾಸ್, ಹೈ ಕ್ಲಾಸ್ ಪೀಪಲ್, ಅವರಿಗೆ ಹಣದ ಬಗ್ಗೆ ಇರುವಂಥ ಸಮಸ್ಯೆ ಏನಿದೆ ಅಂತಂದರೆ ನಮಗೂ ಎಲ್ಲರಿಗೂ ಗೊತ್ತಾಗ್ತದೆ. ಸೊ ಹಾಗಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಆ ತರಹ ಪ್ರಶ್ನೆಗಳನ್ನು ನಾವು ಮುಂದುವರಿಸೋಣ. ಜೊತೆಗೆ ಶಾಸ್ತ್ರ ಅಲ್ಲ, ವೇದ ಅಂದರೆ ಭಗವಂತನ ಸ್ಟ್ಯಾಂಡ್ ಏನು ಈ ಹಣದ ವಿಚಾರದಲ್ಲಿ, ಈ ಎರಡು ವಿಚಾರವನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡುವಂಥ ಪ್ರಯತ್ನ ಮಾಡೋಣ. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತು ಬರುವಂಥ ವಾರ ಮತ್ತಿಷ್ಟು ವಿಚಾರ ತಿಳಿದುಕೊಳ್ಳೋಣ. ಸೊ ಇನ್ನೇನಾದರೂ ಪ್ರಶ್ನೆ ಇದ್ದರೆ ನೀವು ಇಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನು ಕೇಳಿದ್ರೆ ಅದಕ್ಕೆ ತಕ್ಕಂತೆ ಉತ್ತರ ನಾನು ಕೊಡ್ತೇನೆ. ಅಥವಾ ವಾಟ್ಸಾಪಲ್ಲಿ ನೀವು ಜಸ್ಟ್ ನನಗೆ ಫಾರ್ವರ್ಡ್ ಮಾಡಿದರೂ ಕೂಡ ನೆಕ್ಸ್ಟ್ ಕ್ಲಾಸ್ ಪ್ರಾರಂಭದಲ್ಲೇ ನಿಮ್ಮ ಪ್ರಶ್ನೆಯನ್ನು ರೆಡಿ ಮಾಡಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬೇಕಾದಂಥ ಸ್ಟಫನ್ನು ಇಟ್ಕೊಡ್ತೇನೆ. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಒಂದೇ ಒಂದು ಪ್ರಶ್ನೆ. ಹಾಂ ಹೇಳಿ, ಕೇಳಿ ಸರ್. ಇದು ಈಗ ಜಾತಕ ಕೊಡ್ತಾರೆ, ನಮಗೆ ಮುಂದೆ ಜೀವನದಲ್ಲಿ ಹೇಗಿರ್ತೀರಿ ಅಂತ ಹೇಳಿದಾಗ ನಾವು ದಶಾದಲ್ಲಿ ನೋಡಬೇಕಾಗುತ್ತೆ. ಅಲ್ಲ, ಜೀವನದಲ್ಲಿ ಹೇಗಿರುತ್ತೆ ಅಂತಂದರೆ ಯಾವ ವಿಚಾರ? ದುಡ್ಡೇ ತಾನೆ ಮೂಲ. ಏನು ಜೀವನದಲ್ಲಿ ಹೇಗಿರುತ್ತೆ ಅಂತಂದರೆ ಸುಖ. ಅವರ ಸುಖದ ಮೂಲ ಏನು ನೀವು ತಿಳ್ಕೊಳ್ಬೇಕು. ಸೊ ಜೀವನದಲ್ಲಿ ಹೇಗಿರುತ್ತೆ ಅಂದರೆ, ಓದಾದರೆ ಎಜುಕೇಷನ್ ಹೇಗಿರುತ್ತೆ, ಉದ್ಯೋಗ ಆದರೆ ಉದ್ಯೋಗ, ಅವನು ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೋ ಪ್ರಮೋಷನ್ ಅಂದರೂ ಮತ್ತು ಹಣವೇ. ಆ ಹಣಕ್ಕೆ ಸಂಬಂಧಪಟ್ಟ ಗ್ರಹ ಲಗ್ನದಿಂದ ಬಲಿಷ್ಠವಾಗಿರಬೇಕು. ಲಗ್ನದಿಂದ ದ್ವಿತೀಯ ಏಕಾದಶಾಧಿಪತಿ ಬಲಿಷ್ಠವಾಗಿದ್ದರೆ ಉದ್ಯೋಗ ಇರಲಿ ಬಿಡಲಿ ಅವನು ಮಾತ್ರ ಐಷಾರಾಮ ಜೀವನ ಮಾಡ್ತಾನೆ. ಅವನಿಗೆ ದುಡ್ಡಿಲ್ಲದೆ ಹೋಗಲಿ, ಅವ್ರ ಅಪ್ಪಗಿದಲ್ವ, ಅವನಿಗೆ ದುಡ್ಡಿಲ್ಲದೆ ಹೋಗಲಿ, ಹೆಂಡತಿ ಜಾಬ್ ಮಾಡ್ತಾಳಲ್ವ. ಹಾಗೆ ನನ್ನ ಜೀವನ ಹೇಗಿರುತ್ತೆ ಅಂದರೆ ಹಣ ಅಷ್ಟೇ, ಇನ್ನೇನಿಲ್ಲ. ದ್ವಿತೀಯ ಏಕಾದಶ ನೋಡಿ. ನಾವು ಏನಂದರೆ ಇದು ಈ ಒಂದು ಜೀವನ ಹೇಗಿರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಹಣ
ಮತ್ತೆ ಆರೋಗ್ಯ ಮತ್ತೆ ವಿದ್ಯೆ ಈ ಮೂರು ನೋಡ್ಬೇಕಾಗ್ಬೋದು. ಈಗ ಹಣ ಹೇಗೆ ಬರುತ್ತೆ? ಉದ್ಯೋಗದಿಂದ. ಉದ್ಯೋಗ ಹೇಗೆ ಬರುತ್ತೆ? ವಿದ್ಯೆಯಿಂದ. ಅದೆಲ್ಲ ಒಂದು ಲಿಂಕ್ ಅದು. ಇನ್ನು ಹಣ ಬಂದ ಮೇಲೆ ಸುಖ ಪಡಬೇಕಾದ್ರೆ, ಸಂತೋಷ ಶಾಂತಿ ಆಗಬೇಕಾದ್ರೆ ಆರೋಗ್ಯ ಬೇಕು. ಆರೋಗ್ಯ ಚೆನ್ನಾಗಿರಬೇಕು. ಆದರೆ ಇವತ್ತಿನ ಕಾಲ ಪ್ರೆಸೆಂಟು ಆರೋಗ್ಯ ಯಾರು ಬಯಸ್ತಾ ಇಲ್ಲ. ಆರೋಗ್ಯ ಕೆಟ್ಟ ಮೇಲೆ ಬಯಸೋದು. ಕೆಡೋದಕ್ಕೆ ಮುಂಚಿತವಾಗಿ ಯಾರೂ ನನಗೆ ಆರೋಗ್ಯ ಬೇಕು ಅಂತ ಯಾರೂ ಬಯಸಲ್ಲ. ಆರೋಗ್ಯ ನಿಜವಾಗಿ ಬೇಕು ಅಂತ ಬಯಸೋನು ಯಾರೂ ಕೂಡ ಐಷಾರಾಮ ಜೀವನ ಬೇಕು ಅಂತ ಯಾಕಂದರೆ ಯೋಗ ಇದ್ದರೆ ರೋಗ, ಯೋಗ ಇದ್ದರೆ ಭೋಗ, ಭೋಗ ಬಂದ ಮೇಲೆ ಖಂಡಿತ ರೋಗ. ನಾವು ಯಾವ ರೀತಿ ಸುಖ ಪಡ್ತೇವೋ ಅದಕ್ಕೆ ಮೇಲೆ ರೋಗ ಅಂತಂಬ ಡಿಪೆಂಡ್ ಆಗ್ತದೆ. ಸೊ ಹಾಗಾಗಿ ರೋಗ ಬಂದ ಮೇಲೆ ಆರೋಗ್ಯದ ಬಗ್ಗೆ ಎಲ್ಲರೂ ಚಿಂತೆ. ರೋಗ ಬರಲದವರೆಗೂ ಯಾರೂ ಚಿಂತೆ ಮಾಡಲ್ಲ. ಡಾಕ್ಟರ್ ಹತ್ರ ಯಾರನ್ನ ಸುಮ್ಮನೆ ಹೋಗ್ತಾರೆ, ಸುಮ್ಮನೆ ಬಂದು ಡಾಕ್ಟ್ರೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ. ಎಲ್ಲ ಆರಾಮಾಗಿದೆ, ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಕೊಳ್ಳಿ ಅಂತಂದರೆ ಅದು ಒಂದೇ ಕೇಳ್ತಾನೆ, ನೀವು ಇನ್ಶೂರೆನ್ಸ್ ಮಾಡಿದ್ದೀರಾ ಅಂತ ಕೇಳ್ತಾನೆ. ಎಲ್ಲ ಟೋಟಲ್ ಬಾಡಿ ಚೆಕಪ್ ಮಾಡ್ತಾನೆ, ಅಲ್ಲಿ ಪ್ರಾಬ್ಲಮ್ ಇದೆ, ಇಲ್ಲಿ ಪ್ರಾಬ್ಲಮ್ ಇದೆ, ನಿಮ್ಮನ್ನು ಪೇಷಂಟ್ ಮಾಡಿಟ್ಬಿಡ್ತಾನೆ. ಸೊ ಅದಕ್ಕೆ ಯಾರೂ ಹೋಗಲ್ಲ. ಸೊ ಹಾಗಾಗಿ ನಮ್ಮ ಪ್ರಶ್ನೆ ಬರೋದೇ ನೆಕ್ಸ್ಟ್. ಸೊ ಅದಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟ ನೆಕ್ಸ್ಟ್ ಕ್ಲಾಸ್ ಇದಲ್ವ, ಅದರ ಬಗ್ಗೆ ಅದು ಇನ್ನೊಂದು ಆ್ಯಂಗಲ್. ಅದು ಈ ಇಷ್ಟು ದಿನ ನಾವು ನೋಡಿದೊಂದು ಆ್ಯಂಗಲ್ ಆದರೆ ವಿವಾಹ ಅಂತಂಬೋದು ಒಂದು ದೊಡ್ಡದು. ಅದಾದಮೇಲೆ ಇನ್ನೊಂದು ದೊಡ್ಡದೊಂದು ಹಣ ಆದಮೇಲೆ ನೆಕ್ಸ್ಟ್ ಏನಂತಂದರೆ ಆರೋಗ್ಯ ಆದಮೇಲೆ ನೆಕ್ಸ್ಟ್ ಬಂದು ನಮ್ಮ ರಿಯಲೈಸೇಷನ್, ಸಂತೋಷ, ಶಾಂತಿ. ನಾವು ಏನು ಇವಾಗ ಮನಃಶಾಸ್ತ್ರದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಮೋಕ್ಷ ಅಂತಂಬೋದು, ಅದು ಕೊನೆಗೆ ಅಲ್ಟಿಮೇಟ್. ಅದು ಈ ಥರ ಕೆಲವೊಂದು ಟಾಪಿಕ್ಸು ತುಂಬ ಸ್ಪೆಷಲ್ ಆಗಿರುತ್ತೆ. ಅದರಲ್ಲಿ ಇದೊಂದು ಸ್ಪೆಷಲಿಸ್ಟ್. ಧನ್ಯವಾದಗಳು ಸರ್. ನಮೋ ನಮಃ. ಸೊ ಇವತ್ತಿನ ಪಾಠ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಬರುವಂಥ ವಾರ ಮತ್ತಿಷ್ಟು ವಿಚಾರವನ್ನು ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮೋ ನಮಃ.